ಆಕಾಶವಾಣಿ ಬಸವ ಸಮಿತಿಯ ಮುಖಾಂತರ ಬಸವ ತತ್ವದ ಪ್ರಚಾರ ಹಾಗೂ ಬಸವ ಸಮಿತಿ ಕಾರ್ಯಚಟುವಟಿಕೆ ಕುರಿತು ಸಮಿತಿಯ ಅಧ್ಯಕ್ಷರಾದ ಅರವಿಂದ್ ಜತ್ತಿ ಅವರೊಂದಿಗೆ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ಬಸವ ಪೀಠವು ಎದ್ದು ಹೊಸದು ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರೆದಾವು ದರೆಯವಗೆ ವರವಾಗದಿಹುದೇ ಸರ್ವಜ್ಞ. ಇದು ಸರ್ವಜ್ಞ ಹೇಳಿರುವಂಥ ಮಾತು. ಆದರೆ ಬಸವ ಪೀಠವೇ ಒಂದು ರೀತಿಯಲ್ಲಿ ಸಾಕಾರಗೊಳ್ಳೋದಕ್ಕೆ ಕಾರಣವಾದಂಥವರು ಮತ್ತು ಬಸವ ಸಮಿತಿಯ ಪ್ರಸ್ತುತ ಅಧ್ಯಕ್ಷರಾಗಿರ್ತಕ್ಕಂತಹ ಅರವಿಂದ್ ಜತ್ತಿಯವರು ನಮ್ಮೊಟ್ಟಿಗಿದ್ದಾರೆ. ಅರವಿಂದ್ ಜತ್ತಿಯವರೇ, ನಮಸ್ಕಾರ. ನಮಸ್ಕಾರ ಸರ್. ಅರವಿಂದ್ ಜತ್ತಿಯವರೇ, ನಾನು ಈಗ ಬಸವ ಪೀಠವು ಎದ್ದು ಅಂತ ಒಂದು ಸರ್ವಜ್ಞನ ವಚನವನ್ನು ಹೇಳ್ತಾ ಇದ್ದೆ. ಸರ್ವಜ್ಞನ ವಚನವನ್ನು ಹೇಳುವುದಕ್ಕೂ ಮತ್ತು ನಿಮ್ಮ ಬಸವ ಪೀಠಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆ. ಅದು ಏನು ಅಂತ ಒಂದು ಕುತೂಹಲಕಾರಿ ಅಂಶವನ್ನು ಹೇಳ್ತಾನೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಬಸವ ಪೀಠವು ಎದ್ದು ಹೊಸದು ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರೆದಾವು ಧರೆಯವಗೆ ವಶವಾಗದಿಹುದೇ ಸರ್ವಜ್ಞ. ಇದನ್ನು ಬರೆದಿದ್ದು ಯಾವ ಇಸ್ವಿನಲ್ಲಿ? ಸರ್ವಜ್ಞನ ಸಮಯದಲ್ಲಿ, 16ನೇ ಶತಮಾನದಲ್ಲಿ. ಅದು ಬಸವಣ್ಣನ ಬಗ್ಗೆ ಬರೆದಿರೋದು. ಹೌದು. ನಾನು 21ನೇ ಶತಮಾನದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ರವರನ್ನು ಬೆಂಗಳೂರಿನ ಒಂದು ವೇದಿಕೆಯಲ್ಲಿ ಕರೆದು ಆ ದಿನ ಬಸವ ನಾಣ್ಯವನ್ನು ಲೋಕಾರ್ಪಣೆ ಮಾಡುವಾಗ ಈ ಒಂದು ತಾವೇನು ಹೇಳಿದ ವಚನ ಇದೆ, ಎಷ್ಟು ಅಭಿಮಾನದಿಂದ ಹೇಳಿದೆ ಅಂದರೆ ಬಹುಶಃ ಎಲ್ಲರೂ ಆಶ್ಚರ್ಯಪಟ್ಟರು. ಯಾಕೆ ಹಿಂಗೆ ಅಭಿಮಾನ ಪಡ್ತಾ ಇದ್ದಾನೆ ಇವನು? ಪ್ರಶ್ನೆನೇ ಬಂದಿಲ್ಲ. 16ನೇ ಶತಮಾನದ ಸರ್ವಜ್ಞ ಎಲ್ಲಿ, 12ನೇ ಶತಮಾನದ ಬಸವಣ್ಣ ಎಲ್ಲಿ? ಆ ನಾಣ್ಯ ನನ್ನ ಕೈಯಲ್ಲಿ ಲೋಕಾರ್ಪಣೆ ಆಗ್ತಾ ಇದೆ. ಹೌದು, ಅದು ನನ್ನ ಅದೃಷ್ಟ ನೋಡಿ. ಹೌದು. ಚಿದಂಬರಂ ಅಂತಕ್ಕಂಥ ವ್ಯಕ್ತಿ ಅರವಿಂದ್ ಜತ್ತಿಜಿ ಅಯ್ಯಾಪ್ ಅಂತ ಹೇಳಿ ದೆಹಲಿ ಕರೆಸಿ ನಾಣ್ಯವನ್ನು ಟಂಕಿಸುವುದಕ್ಕೂ ಕಾರಣ. ಧಾರವಾಡದ MM ಕಲಬುರ್ಗಿಯವರು ಅಣ್ಣವರು, ನಾನು ಧಾರವಾಡಕ್ಕೆ ಹೋಗಿ ಇದೇನು ನನಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ ನಾಣ್ಯ ಮಾಡೋದಕ್ಕೆ ಅಂತ. ನನಗೇನು ಗೊತ್ತು ರೀ, ನಾಣ್ಯದ ಇದು ಪದ್ಧತಿನೇ ಗೊತ್ತಿಲ್ಲ ಮಾಡಿಕೊಡ್ತೀನಿ ಅಂತ ಬಂದ್ಬಿಟ್ಟೆ. ಅಲ್ಲಿ ಧಾರವಾಡಕ್ಕೆ ಕೊಡೋದೆ ಅಲ್ಲೇ ಅಲ್ಲ ನಮಗೆ ಸಾಹಿತ್ಯ ಸಿಕ್ಕಬೇಕಾದ್ರೆ ಅಲ್ಲೇ. ಅವಾಗ ಒಂದು 4 ಗಂಟೆ ಎಲ್ಲ ಹಿರಿಯರು ಚರ್ಚೆ ಮಾಡಿ ಅದರಲ್ಲಿ 4 ಇದನ್ನು ಬಳಸ್ಕೊಳ್ತೇವೆ: ಭಕ್ತಿ, ಕಾಯಕ, ದಾಸೋಹ, ಸಮತ. ಆಗ ನಮ್ಮ ಕನ್ನಡದ ಕವಿ ಇದ್ರಲ್ಲ ಚನ್ನವೀರ್ ಕಣ್ವಿಯವರು, ಅವರು ಕೂತಿದ್ರು ಮೀಟಿಂಗಲ್ಲಿ. ನಾನೊಂದು ಸಣ್ಣ ಮೂರ್ಖತನದ ಪ್ರಶ್ನೆ ಕೇಳಿದೆ, ಇದು ಯಾವ ಭಾಷೆಯಲ್ಲಿರಬೇಕು ಅಂದೆ. ಅವ್ರು ಎದ್ದು ನಿಂತ್ಕೊಂಡ್ರು. ಪಾಪ ಎದ್ದು ನಿಂತು ಚನ್ನವೀರ್ ಕಣ್ವಿಯವರು ಒಂದು ಉತ್ತರ ಕೊಡ್ತಾರೆ, ಅರವಿಂದಣ್ಣ ಕನ್ನಡತನ ಇರಲ್ರಪ್ಪ, ಇವತ್ತಿಗೂ ನನಗೆ ರೋಮಾಂಚನ ಮಾಡ್ತದೆ. ಒಬ್ಬ ಕನ್ನಡದ ವ್ಯಕ್ತಿ ಎಷ್ಟು ಅಭಿಮಾನದಿಂದ ಕನ್ನಡತನ ಇರಲ್ರಪ್ಪ. ನಾಣ್ಯ ಇವತ್ತಿನಲ್ಲಿ ಅದೇ ಬರೆದು ನಮ್ಮ ನಾಣ್ಯ ಈ ಕೈಯಲ್ಲಿ. ಕನ್ನಡದ ಒಂದು ಕೇವಲ ನಾಣ್ಯದಲ್ಲಿ ಅಥವಾ ನೋಟಿನಲ್ಲಿ ಅಕ್ಷರಕ್ಕಷ್ಟೇ ಅಲ್ಲ, ನಾಣ್ಯದ ಸ್ವರೂಪವನ್ನು ಕೂಡ ಪಡ್ಕೊಳ್ತದೆ. ಅದು ಒಂದೇ ಅಲ್ಲ, ಇನ್ನೊಂದಿದೆ ವಿಶೇಷ. ಇಲ್ಲಿವರೆಗೆ ನನಗೆ ಚಿದಂಬರಂ ಕರೆಸಿದಾಗ ಅವರು ಆಫೀಸಲ್ಲಿ ಆಚೆ ಕೂತಿದ್ದೆ. ಇನ್ಯಾವ ರಾಜ್ಯಗಳ ನಾಣ್ಯಗಳಿದೆ ನೋಡ್ತಾ ಇದ್ದೆ. ಗೊತ್ತಿರಬೇಕಲ್ಲ ಏನೋ ಚರ್ಚೆ. ಈಗ ತಮ್ಮ ಹತ್ರ ಬರ್ಬೇಕಂತ ಸ್ವಲ್ಪ ಪೂರ್ವ ಸಿದ್ಧತೆಯಿಂದ ಬರಬೇಕು. ಅದನ್ನು ನೋಡುವಾಗ ಕರ್ನಾಟಕದ ಯಾವುದೂ ನಾಣ್ಯ ಇರಲಿಲ್ಲ, ರಾಜರ ಕಾಲದನ್ನು ಬಿಟ್ಟರೆ. ಅದು ಹಳೆವು ಬಿಡಿ, ಒಂದೊಂದು ಇಲ್ಲ. ತಮಿಳುನಾಡಿಂದ ಎಷ್ಟೋ ಇವೆ, ಆಂಧ್ರ ಪ್ರದೇಶ ಇದ್ದಿದೆ, ಮಹಾರಾಷ್ಟ್ರದಿದೆ. ನನಗೆ ಎಷ್ಟು ನೋವಾಯಿತು. ಆಚೆ ಕೂತಿದ್ದೀನಿ, ನೀವು ನಂಬಲಿಕ್ಕಿಲ್ಲ, ಕಣ್ಣಲ್ಲಿ ನೀರು ಹೋಯಿತು. ಒಬ್ಬ ಕನ್ನಡಿಗನ ನಾಣ್ಯ ಇಲ್ಲದೇ ಅಷ್ಟು ನಾವು ಅಶಕ್ತರ. ಅಲ್ಲಿ ಹೋದಾಗ ನಿರ್ಣಯ ಆಗೋಯ್ತು. ಇಷ್ಟು ಆನಂದಪಟ್ಟೆ. ಪ್ರಥಮ ಕನ್ನಡಿಗನ ನಾಣ್ಯ ಬಂದಿದ್ದೇ ಬಸವಣ್ಣನಾಗಿ ಇಲ್ಲಿಯವರೆಗೆ ಮತ್ತೆ ಮರುಕಳಿಸ್ಲಿ. ಕನ್ನಡಿಗನ ನಾಣ್ಯ, ಕನ್ನಡದ ಹೆಸರನ್ನು ಉಳಿಸುವಂತಹ ಕೆಲಸ ಬಸವಣ್ಣನವರ ನಾಣ್ಯದ ಮುಖಾಂತರ ನಮ್ಮ ದೇಶಕ್ಕೆ ಲೋಕಾರ್ಪಣೆಯಾಯಿತು. ಈ ಒಂದು ಕನ್ನಡದ ನಾಣ್ಯವನ್ನು ಲೋಕಾರ್ಪಣೆಯನ್ನು ಮಾಡಿದ್ದು ಬಸವ ಸಮಿತಿ. ಈ ಬಸವ ಸಮಿತಿಯ ಅಧ್ಯಕ್ಷರು ಪ್ರಸ್ತುತ ತಾವು ಅರವಿಂದ್ ಜತ್ತಿಯವರೇ. ಈಗ ಈ ಬಸವ ಸಮಿತಿ ಕಲ್ಪನೆ ಹೇಗೆ ಬಂತು? ಇದು ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಸಂಸ್ಥಾಪಕರು ಆದ ಡಾಕ್ಟರ್ BD ಜತ್ತಿಯವರು 64ನೇ ಇಸವಿನಲ್ಲಿ ಬಸವ ಸಮಿತಿಯನ್ನು ಸ್ಥಾಪಿಸಬೇಕು ಅಂತ ನಿರ್ಣಯ ಮಾಡ್ತಾರೆ. ಇದಕ್ಕೊಂದೇ ಕಾರಣ ಇದೆ. ಅದು ಬಸವ ತತ್ವಗಳನ್ನು ಅಷ್ಟಶತಮಾನೋತ್ಸವವನ್ನು ಅಲ್ಲಿವರೆಗೂ ಯಾರೂ ಮಾಡಿರೋದಿಲ್ಲ. ಅಷ್ಟಶತಮಾನೋತ್ಸವಗಳ ಜವಾಬ್ದಾರಿ ನಮ್ಮೆಲ್ಲರದು ಅಂತ ಹೇಳಿ ಮುಂಬೈನಲ್ಲಿ AICC ಕಾನ್ಫರೆನ್ಸಲ್ಲಿ ಜತ್ತಿಯವರು ಆತ್ಮೀಯರ ಜೊತೆ ಮಾತಾಡ್ತಾರೆ. ಅಲ್ಲಿ DC ಪಾವಟೆಯವರು ಕೂಡ, ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾದ DC ಪಾವಟೆಯವರು ಮತ್ತು ಇನ್ನಿತರರು ಸೇರಿ ಅಷ್ಟಶತಮಾನೋತ್ಸವವನ್ನು
ರಾಷ್ಟ್ರಾದ್ಯಂತ ಆಚರಿಸಬೇಕು ಅಂತ ಹೇಳಿ ಬಸವ ಸಮಿತಿ ಅನ್ನೋದನ್ನು, ಅದು ಕೂಡ ಧಾರವಾಡ ವಿಶ್ವವಿದ್ಯಾಲಯದಲ್ಲೇ ಹೆಸರು ಕೂಡ ಜಗಜ್ಯೋತಿ, ಇಂಥ ಉದ್ದ ಹೆಸರು ಬೇಡ, ಬಸವಣ್ಣವರ ವಚನಗಳಿವೆ ಅದರಲ್ಲಿ. ಅಂದರೆ ನಾನು ಬಚ್ಚವರಿಯ ಬಸವನನ್ನಾಗಿ ಸಯ್ಯ ಅಂತ ಒಂದೆ, ಅದೇ ಮಾತಿನಂತೆ 3 ಅಕ್ಷರ ಬಸವ, ಈ ಕಡೆ ಸಮಿತಿ, ಬಸವ ಸಮಿತಿಯನ್ನು 64ರಲ್ಲಿ ಆರಂಭ ಮಾಡಿ ಇನ್ನೊಂದು ವರ್ಷಕ್ಕೆ ಅಮೃತ ಮಹೋತ್ಸವವನ್ನು ನಿಮ್ಮ ಹಾಗೆ ನಾವು ಹೌದು, 1964ರಂದು ಬಸವ ಸಮಿತಿ ಆಯಿತು. ಈಗ ನಾವು 2024ನೇ ಇಸ್ವಿಯಲ್ಲಿದ್ದೀವಿ. ಹೌದಾ? ಈ ಒಂದು 6 ದಶಕ ಅಂತ ಕರಿಬೋದು. ಈ 6 ದಶಕದಲ್ಲಿ ಬಸವ ಸಮಿತಿ ನಡೆದು ಬಂದ ಹಾದಿಯ ಬಗ್ಗೆ ಒಂದಿಷ್ಟು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡ್ಕೊಳ್ಳೋಣ ಅರವಿಂದ್ ಜೊತೆ ಅವರೇ. ಬಸವ ಸಮಿತಿ ಅಥವಾ ಬಸವ ತತ್ವಗಳ ಹೆಜ್ಜೆ ಏನಿದೆ, ನನ್ನ ತಂದೆ ಮೊದಲಿನಿಂದಲೂ 30-35 ವರ್ಷ ರಾಜಕಾರಣದಲ್ಲಿದ್ದವರು. ತದನಂತರ ಮೊದಲಿನಿಂದಲೂ ಕೂಡ ಬಸವ ತತ್ವಗಳಿಗೆ ಆಸಕ್ತಿ ಹೊಂದಿದವರು ಇದ್ದಿದ್ದರಿಂದ ಪ್ರಥಮವಾಗಿ ಅವರ ಆಸಕ್ತಿ ಹುಟ್ಟಿದ್ದು ಅಷ್ಟಶತಮಾನೋತ್ಸವ. ಈಗಾಗಲೇ ನಿಮಗೆ ಹೇಳಿದೆ, ಅಷ್ಟಶತಮಾನೋತ್ಸವ ಎಲ್ಲಿ ಮಾಡ್ತಾರೆ? ದೆಹಲಿಯಲ್ಲಿ ಡಾಕ್ಟರ್ ಝಾಕಿರ್ ಹುಸೇನ್ರವರನ್ನು ಕರೆಸಿ ರಾಷ್ಟ್ರಾದ್ಯಂತ ಆ ಒಂದು ಅಷ್ಟಶತಮಾನೋತ್ಸವವನ್ನು ಮಾಡ್ತಾರೆ. ಮಾಡಿದ ಮೇಲೆ ಅವರ ಆಸಕ್ತಿ ಅಲ್ಲಿಗೆ ನಿಲ್ಲೋದಿಲ್ಲ. ಆಸಕ್ತಿ ಯಾವಾಗ ನಿಲ್ಲೋದಿಲ್ಲ, ಧಾರಾಕಾರವಾಗಿ ಹರಿತಾ ಇತ್ತು. ಅವರ ಮನಸ್ಸಿನಲ್ಲಿ ಒಂದು ಪಾದಯಾತ್ರೆ ಮಾಡೋಣ, ಎಲ್ಲಿ ನಮ್ಮ ಬಸವ ತತ್ವಗಳ ಇತಿಹಾಸ ಎಲ್ಲಿಗೆ ಒಂದು ರೀತಿಯ ಕೊನೆಯಾಗಿದೆ ಪ್ರೌಢದೇವರಾಯನ ಕಾಲದಲ್ಲಿ, ಅಲ್ಲಿಂದನೇ ಹೊಸಪೇಟೆಯಿಂದ ಪ್ರಾರಂಭ ಮಾಡಿ ಅದನ್ನು ಬಸವ ಕಲ್ಯಾಣದವರೆಗೂ ಪಾದಯಾತ್ರೆ ಮಾಡಿಕೊಂಡು ಒಂದು 30 ದಿನ ನಡೀತಾರೆ. ನಡೆದ ಮೇಲೆ ಆಗ ಸಮಾಜದಲ್ಲಿ ಇದೇನೊಬ್ಬ ಮುಖ್ಯಮಂತ್ರಿ ಇದ್ದವರೇ ಹಿಂಗೆ ಪಾದಯಾತ್ರೆ ಮಾಡ್ತಿದ್ದಾರಲ್ಲ, ಅಲ್ಲೇನೂ ಆಸಕ್ತಿ ಇರಲಿಲ್ಲ, ರಾಜಕೀಯ ಆಸೆ ಇರಲಿಲ್ಲ, ಏನೂ ಸ್ವಾರ್ಥ ಇಲ್ಲ, ಕೇವಲ ಬಸವ ತತ್ವಗಳ ವಿಕಾಸ. ಬೇರೆ ಬೇರೆ ವಿಷಯಗಳಿಗಾಗಿ ಬೇರೆ ಬೇರೆ ಇಶ್ಯೂಗಳನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡೋದನ್ನು ನೋಡ್ತೀವಿ. ಆದರೆ ಈ ಒಂದು ಕಲ್ಯಾಣವನ್ನು, ಬಸವ ಕಲ್ಯಾಣವನ್ನಾಗಿ ಮಾಡೋದಕ್ಕೆ ಹೊರಟಂತಹ ಪಾದಯಾತ್ರೆ ಆ ಕಾಲದ್ದು ಅಂತ ಹೇಳ್ಬೋದಾಗಿದ್ರೆ, ಇದಕ್ಕೆ ಬಸವ ಕಲ್ಯಾಣ ಅಂದಾಗಲೂ ಕೂಡ ಜತಿಯವರು ತಮ್ಮ ಆತ್ಮಕಥೆಯಲ್ಲಿ ಬರೀತಾರೆ. 55ನೇ ಇಸ್ವಿನಲ್ಲಿ ಅವತ್ತಿಗೇನೋ ನಡೀತಾ ಇರುತ್ತೆ, ಬಸವ ಕಲ್ಯಾಣದಲ್ಲಿ ದೊಡ್ಡ ಸಮ್ಮೇಳನ ನಡೀತಾ ಇರುತ್ತೆ. ಅಲ್ಲಿಗೆ ನಾನು ಹೋಗಿ ಬರಬೇಕು ಅಂತ ಅಲ್ಲಿ ಬರ್ತಾರೆ, ಸಣ್ಣವ್ರು ಇರ್ತಾರೆ. ಬಂದಾಗ ಆಸಕ್ತಿಯಿಂದ ಹೇಗಿದೆ ಕಲ್ಯಾಣ ಅಂತ ನೋಡೋಕೆ ಹೋಗ್ತಾರೆ. ಬೇಸರ ಆಗುತ್ತೆ ಅವರಿಗೆ, ಯಾಕೆ ಹಿಂಗಿದೆ ಬಸವನ ನಾಡಿ, ಯಾಕೆ ಹಿಂಗಿದೆ. ಆವಾಗ ಅದಕ್ಕೆ ಕಿಲ್ಲೆ ಕಲ್ಯಾಣ ಅಂತ ಹೆಸರಿರುತ್ತೆ. ಉರ್ದು ಭಾಷೆಯ ಕಿಲ್ಲೆ ಅಂದರೆ ನಮ್ಮ ಕೋಟೆ ಕಲ್ಯಾಣ ಅಂತ ಹೆಸರಿರುತ್ತೆ. ಆಗ ಜತಿಯವರು ಇಲ್ಲ ಇದಕ್ಕೆ ಬಸವ ಕಲ್ಯಾಣ ಇಡಬೇಕು ಅಂತಕ್ಕಂಥ ಆಶಯ ಅವರಲ್ಲಿ ಬೀಜ ಸ್ವರೂಪವಾಗಿ ಮೂಡಿದ್ದೇ ಸರಿ. ಅವರು ಮುಖ್ಯಮಂತ್ರಿ ಆದ ತಕ್ಷಣವೇ ಕಲ್ಯಾಣವನ್ನು ಒಂದು ತಾಲೂಕಾ ಮಾಡಿ ಅದಕ್ಕೆ ಬಸವ ಕಲ್ಯಾಣ ಅಂತ ನಾಮಕರಣ ಮಾಡ್ತಾರೆ. ಹೌದು. ಆಮೇಲೆ ಬಸವಣ್ಣನವರನ್ನು ವಿಶ್ವವಿಖ್ಯಾತಿಯನ್ನು ಮಾಡುವುದಕ್ಕೋಸ್ಕರವಾಗಿಯೇ ಆ ಸಮಯದಲ್ಲಿನೂ ಕೂಡ ಒಂದು ಅಭಿವೃದ್ಧಿ ಪ್ರಾಧಿಕಾರವನ್ನು ಕೂಡ ಪ್ರಾರಂಭ ಮಾಡೋದಕ್ಕೆ ಹೊರಟರು ಅಂತ ಕಾಣುತ್ತೆ. ಅದು ಕೂಡಲ ಸಂಗಮವನ್ನು ಕ್ಷೇತ್ರವನ್ನು ಮಾಡೋದಕ್ಕೆ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ರಚನೆ ಆಗುತ್ತೆ. ಅದು ನಮ್ಮ ಮನೆಯಲ್ಲೇ ಚರ್ಚೆ ಆಗ್ತದೆ, ಬಸವ ಸಮಿತಿಯಲ್ಲೇ ನೀಲನಕ್ಷೆ ಆಗುತ್ತೆ. ಆಗ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಇರ್ತಾರೆ. ಕ್ಯಾಬಿನೆಟ್ ಮೀಟಿಂಗನ್ನು ನೀವು ನಂಬಲಿಕ್ಕಿಲ್ಲ, ಜತ್ತಿಯವರಿಗಾಗಿ ನಮ್ಮ ಮನೆಯಲ್ಲೇ ನಡೀತು. ಕ್ಯಾಬಿನೆಟ್ ಮೀಟಿಂಗು ಮನೆಯಲ್ಲಿ ಆದಂತಹ ಉದಾಹರಣೆಯನ್ನು ತಾವು ನೋಡಿದಿರಿ ಆಗಿದ್ರೆ. ಬಸವ ಸಮಿತಿಯಲ್ಲಿ ಮತ್ತು ಜತ್ತಿಯವರ ಎದುರಿನಲ್ಲಿ ಆಗಿ ನಿರ್ಣಯ ಕೊಡ್ತಾರೆ, ಇದೊಂದು ಪ್ರಾಧಿಕಾರ ಆಗಬೇಕು. ಈಗ ಅದೊಂದು ದೊಡ್ಡ ಪ್ರಾಧಿಕಾರವಾಗಿ ಬೆಳೆದು ಅದು ನಡೀತಾ ಇದೆ. ಅದೇ ರೀತಿ ಮುಂದೆ ಬಸವ ಕಲ್ಯಾಣ ಪ್ರಾಧಿಕಾರಕ್ಕೂ ಕೂಡ ಒಮ್ಮೆ SM ಕೃಷ್ಣ ಅವರು ಕಲ್ಯಾಣಕ್ಕೆ ಬಂದಿರ್ತಾರೆ. ಆ ಪರುಷಕಟ್ಟೆ ನೋಡ್ತೀನಿ ಅಂತ ಹೋದರು. ಪರುಷಕಟ್ಟೆ ಅಂದರೆ ಒಂದು ಪವಿತ್ರವಾದ ಒಂದು ಸ್ಥಾನ, ಎಲ್ಲಿ ಬಸವಣ್ಣ ಕೂತು ಸಮಾಜದ ಜನರ ಜೊತೆ ಅವರು ಚರ್ಚೆ ಮಾಡ್ತಿರ್ತಾರೆ. ಅಲ್ಲೋಗಿ ನೋಡ್ತಾರೆ, ಅಲ್ಲೆಲ್ಲ ಹಂದಿಗಳು ಓಡಾಡ್ತಿರ್ತವೆ. ಅವ್ರಿಗೆ ಬಹಳ ನೋವಾಗುತ್ತೆ. ಇದೇನು ರೀ ಬಸವಣ್ಣನ ಕಾಲ ಅಂತೀರಿ, ಇಲ್ಲಿ ಇದ್ರ ಮೇಲೆ ಅಲ್ಲಿ ಮಾಂಸವನ್ನು ಕಟ್ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಅಂದರೆ ನಮಗೆ ಆದಾಯ ಹೆಚ್ಚು ಬರುತ್ತೆ ಅಲ್ಲಿ ಕಟ್ ಮಾಡಿದ್ರೆ ಅಂತಾರೆ. ಇಂಥ ದುರಂತಗಳ ಮಧ್ಯದಲ್ಲಿ ಅವ್ರು ಅಂದಿದ್ದು ಸ್ಟೇಟ್ಮೆಂಟು ಪೇಪರ್ಗೆ ಬರುತ್ತೆ, ಇದೊಂದು ಪ್ರಾಧಿಕಾರ ಆಗಬೇಕು. ಆ ಸೂತ್ರ ಅವ್ರ ಬಾಯಲ್ಲಿ ಬಂತಲ್ಲ, ಅದಾದ ಮೇಲೆ 3 ಮುಖ್ಯಮಂತ್ರಿಗಳು ಹೋದರು. ಬಿಡಲಾರ್ದೇನೆ ಕುಮಾರಸ್ವಾಮಿಯವರ ಕಾಲದಲ್ಲಿ ಬಸವ ಕಲ್ಯಾಣ ಪ್ರಾಧಿಕಾರವು ಜಾಗೃತಿ ಆಯಿತು. ಹೀಗಾಗಿ ಅನೇಕ ಅಂಥ ನಿಶ್ಚಯಗಳನ್ನು ಕೈಗೊಂಡಂತಹ ನಿರ್ಣಯಗಳಲ್ಲಿ ನಾನು ಕೈ ಆಡಿಸಿದ್ದೇನೆ. ಆದರೆ ಎಲ್ಲೂ ನಾನು ಇಲ್ಲದಂತೆ, ನಾನು ಇಲ್ಲಿ ಇರ್ಕೂಡುದು, ನಮ್ಮ ಅಪ್ಪನ ಮಾತು. ಹೌದು, ಇವತ್ತಿಗೂ ಕೂಡ ಜತಿಯವರ ಬಗ್ಗೆ ಪ್ರಚಾರ ಇಲ್ಲ. ಹೌದು, ಯಾಕೆ? ಬಸವಣ್ಣನ ತತ್ವ.
ಮಾಡಿದಂತಿರಬೇಕು ಮಾಡದಂತಿರಬೇಕು. ನಾವಿರ್ಕೂಡದ್ರ. ಹೌದು ಅರುಣ್ ಜೇಟ್ಲಿ ಅವರೇ, ತಾವು ಕೂಡ ಹಾಗೆ ಇದ್ದೀರಿ. ತಾವು ಮುಖ್ಯಮಂತ್ರಿಗಳಾಗಿ ಅಥವಾ ಉಪರಾಷ್ಟ್ರಪತಿಗಳಾಗಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದಂತಹ ಬಿ ಡಿ ಜತ್ತಿ ಅವರ ಮಗ ಅಂತ ತಾವು ಕೂಡ ಎಲ್ಲಿ ಹೇಳ್ಕೊಳ್ಳೋದಿಲ್ಲ. ಅದೇ ರೀತಿಯಲ್ಲಿ ತಮ್ಮ ಸಾಧನೆಗಳು ಬಸವ ಸಮಿತಿಯ ಮುಖಾಂತರ 10 ಹಲವು ಕಾರ್ಯಕ್ರಮಗಳು ನಡೀತಾ ಇದೆ. ಮತ್ತು ಬಸವ ಸಮಿತಿ ಯಾವ ರೀತಿಯಲ್ಲಿ ನಮ್ಮ ಬಸವಣ್ಣನವರನ್ನ ಕನ್ನಡಿಗರನ್ನ ವಿಶ್ವವಿಖ್ಯಾತ ಮಾಡಿದೆ ಅನ್ನೋದನ್ನು ಕೂಡ ನಮ್ಮ ಕೆಳಗರಿಗೆ ತಿಳಿಸಬೇಕು. ಅಂದರೆ ಯಾವ ರೀತಿ ಕರ್ನಾಟಕದ ಸಂಸ್ಕೃತಿ ವಿಶೇಷವಾದ ಸಂಸ್ಕೃತಿ, ಇದಕ್ಕೆಲ್ಲ ಬರೀ ಬಸವಣ್ಣ ಅನ್ನಲ್ಲ, ನಾನು ದಾಸರಾಗಲಿ ನಮ್ಮ ಪರಂಪರೆ ಏನಿದೆ, ನಮ್ಮ ಮೈಸೂರು ಕನ್ನಡ ನಾಡಿನ ಪರಂಪರೆ ಇದೆಯಲ್ಲ, ಆ ಪರಂಪರೆಯ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಕೃತಿ ಇವತ್ತಿಗೂ ಕೂಡ ದೆಹಲಿಗೆ ಹೋಗಿ ನಿಮಗೆ ಸಂತೋಷ ಅಂದರೆ ನಾವು ಕನ್ನಡಿಗರು ಸಂತೋಷ ಆಗ್ತದೆ. ಡಿಫರೆನ್ಸ್ ಸರ್. ಒಂದು ಕಾಲದಲ್ಲಿ ನಾವೇನು ಹೇಳ್ತೀವಿ ಅಂದ್ರೆ ಸೌತ್ ಇಂಡಿಯಾದಿಂದ ಹೋದ್ರು ಅಂತಂದ್ರೆ ಮದ್ರಾಸಿ ಅಂತ ಕರೆಯುವಂತ ಸಂಸ್ಕೃತಿ ಇತ್ತು. ಈಗ ಹಾಗಿಲ್ಲ. ಕನ್ನಡಿಗರು ಅಂತ ಹೆಮ್ಮೆಯಿಂದ ಹೇಳೋದಕ್ಕೆ ಸಾಧ್ಯ ಇದೆ. ಖಂಡಿತ. ಹೌದು. ಯಾಕೆಂತಂದ್ರೆ ಈಗ ಬಸವಣ್ಣನ ಪುತ್ಥಳಿಯನ್ನ ಡೆಲ್ಲಿಯಲ್ಲಿ ನಾವು ನೋಡ್ತೀವಿ. ಡೆಲ್ಲಿ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಬಸವಣ್ಣನವರನ್ನ ನಾವು ಈಗ ನೆನೆಯೋದಕ್ಕೆ ಅವಕಾಶ ಇದೆ. ಬಹುಶಃ ಇಲ್ಲಿ ಸಮಯದ ಅಭಾವ ಇರುತ್ತೆ. ದೆಹಲಿಯಲ್ಲಿ ಆದ ಬಸವಣ್ಣನ ಹಿಂದೆ ನಾನೇನು ಕಾರ್ಯ ಮಾಡಿದ್ದೀನಿ, ಅನಂತರ ಇತ್ತೀಚೆಗೆ ನಿಮಗೆ ಲಂಡನ್ ಥೇಮ್ಸ್ ನದಿಯಲ್ಲಿ ಎದುರುಗಡೆ ಬ್ರಿಟಿಷ್ ಪಾರ್ಲಿಮೆಂಟ್ ಎದುರುಗಡೆ ಬಸವಣ್ಣ ಬರ್ತಾನೆ ಅಂದಾಗ ಬ್ರಿಟಿಷ್ ಪಾರ್ಲಿಮೆಂಟ್ ಒಂದು ರೆಸಲ್ಯೂಷನ್ ಮಾಡತ್ತಣ್ಣ. ರೆಸಲ್ಯೂಷನ್ ಏನು ಬರೀತೆ ಅದರಲ್ಲಿ ಬಹಳ ಕ್ಲಿಯರ್, ಬಸವೇಶ್ವರ ಅಡ್ವೊಕೇಟೆಡ್ ಜೆನ್ಯನ್ ಡೆಮೋಕ್ರಸಿ ಫಾರ್ ದ ಫಸ್ಟ್ ಟೈಮ್. ಇವತ್ತಿನ ಡೆಮೋಕ್ರಸಿ ಏನು, ಆ ಜೆನ್ಯನ್ ಡೆಮೋಕ್ರಸಿ ಯಾವುದು? ಇಲ್ಲೇ ನನಗೆ ಬಸವಣ್ಣ ಯಾಕೆ ವಿಶೇಷವಾಗಿ ಕಾಣ್ತಾರೆ ಅಂದರೆ, ತಾವು ಪ್ರಸ್ತುತತೆಯ ಬಗ್ಗೆ ಚಿಂತನೆ ಮಾಡಿದ್ರೂ ಕೂಡ ಎಲ್ಲಿ ಬಸವಣ್ಣ ಮುಂದೆ ನಿಲ್ತಾನೆ ಅಂದರೆ, ನಾವಿವೆಲ್ಲ ಪ್ರಜಾಪ್ರಭುತ್ವ ಮಾತಾಡ್ತೀವಿ, ಆದರೆ ಪ್ರಜಾಪ್ರಭುತ್ವದ ಸ್ಥಿತಿ ಏನಿದೆ, ಪ್ರಜಾಪ್ರಭುತ್ವದ ನಿಜವಾದ ಸ್ಥಿತಿ ಏನಿದೆ? ಕಾರಣ ಅಲ್ಲಿ ಪ್ರಜ್ಞೆ ಕೊರತೆ ಇದೆ. ನಾನು ಕನ್ನಡಿಗನಾಗಿ ಕನ್ನಡತನದಿಂದ ನ್ಯಾಯ ನಿಷ್ಠುರತೆಯಿಂದ ನಾನು ವೋಟ್ ಮಾಡಿದ್ದೆ, ಆದರೆ ಅಲ್ಲಿ ಪ್ರಜಾಪ್ರಭುತ್ವ ಅಲ್ಲ, ಪ್ರಜ್ಞಾಪ್ರಭುತ್ವ ಜಾಗೃತ ಆಗಬೇಕು. ಬಸವಣ್ಣ ಮಾಡಿದ್ದು ಪ್ರಜಾಪ್ರಭುತ್ವದ ಫಸ್ಟ್ ಅನುಭವ ಮಂಟಪ ಅಲ್ಲ, ಅದು ಪ್ರಜಾಪ್ರಭುತ್ವದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಜ್ಞಾಪ್ರಭುತ್ವವನ್ನು ಜಾಗೃತ ಮಾಡ್ತಾರೆ. ಕಾರಣ ಇವತ್ತು UN ನೋಡಿ ಬೆನ್ನಿಲು ಎಲುಬಿಲ್ಲದಂಥ ಒಂದು ಸ್ಥಿತಿಗೆ ಬಂದು ನಿಂತಿದೆ. ಎಷ್ಟು ಯುದ್ಧಗಳು, ಎಂಥ ಹೀನಾಯವಾದ ಸ್ಥಿತಿಯಲ್ಲಿ, ಯಾವ ಸಂಸ್ಕೃತಿಯಲ್ಲಿ ನೋಡೋದಕ್ಕೆ ಸೂಟ್ ಬೂಟ್ ಹಾಕ್ಕೊಂಡು ಅಲ್ಲಿ ವಿಶ್ವಸಂಸ್ಥೆಯಲ್ಲಿ ಕೂತ್ಕೋತಾರೆ. ಆದರೆ ಕನ್ನಡಿಗರ ಹಾಗೆ ಹೆಮ್ಮೆಯಿಂದ ಬೀಗುವುದಕ್ಕೆ ಅವಕಾಶ ಬೇಕು. ನಾವೇನು ಹೊರಗೆ ತೋರಿಸೋದು ಬೇಕಿಲ್ಲ, ಕೋಟ್ ಹಾಕೊಂಡು ತೋರಿಸ್ಬೇಕಾಗಿದ್ದಿಲ್ಲ. ನಮ್ಮ ಅಂತರಂಗದಲ್ಲಿ ಇರ್ತಕ್ಕಂಥ ತತ್ವಗಳ ಆ ಮಿಲನ ಇದೆಯಲ್ಲ. ಇನ್ನೊಂದು ಇದೇ ಸಂದರ್ಭದಲ್ಲಿ ಹೇಳಿ ನಾನು ಪ್ರಸ್ತುತಿಯ ಬಗ್ಗೆ ಮಾತಾಡ್ತೇನೆ. ನಾನು ನರೇಂದ್ರ ಮೋದಿಯವರನ್ನು ದೆಹಲಿಯ ವಿಜ್ಞಾನ ಭವನಕ್ಕೆ ಆಹ್ವಾನಿಸಿದ್ದೇನೆ. ಕಾರಣ ನಾನು 20 ಬಹುಭಾಷಾ ವಚನ ಅನುವಾದ ಯೋಜನೆ ಅಡಿಯಲ್ಲಿ 23 ಭಾಷೆಗಳಿಗೆ, ಭಾರತದ ಎಲ್ಲ ಅಧಿಕೃತ ಭಾಷೆಗಳಿಗೂ ಅನುವಾದ ಆದ ಮೇಲೆ ಅವ್ರ ಹತ್ರ ಹೋಗಿದ್ದೆ. ಹೋಗಿ ಅವರು ಕೊಟ್ಟ ಇತನಿ ಬಡಿ ಪ್ರಯಾಸ್ ಅರವಿಂದ್ ಭಾಯ್ ಅಂದು. ಹೌದು, ಮಾಡಲೇಬೇಕಾಗಿತ್ತು, ಮಾಡಿದ್ದೀನಿ. ಗುಜರಾತಿ ಪುಸ್ತಕವನ್ನು ಅವ್ರ ಕೈ ಕೊಟ್ಟೆ. ಭಾಳ ಸಂತೋಷವಾಗಿ ನೋಡ್ತಾ ಇದ್ದರು. ಇದು 23 ಭಾಷೆ ಆಗಿದೆ, ರಾಷ್ಟ್ರಕ್ಕೆ ಸಮರ್ಪಿಸಬೇಕು ಅಂತಕ್ಕಂಥ ಆಶಯ ಇದೆ ಅಂದೆ. ಅಂದಾಕ್ಷಣ ವ್ಯಕ್ತಿ ಎದ್ದು ನಿಂತ್ಕೊಂಡ್ಬಿಟ್ರು. ಒಬ್ಬ ಪ್ರಧಾನಮಂತ್ರಿಯಾಗಿ ಅವರ ಚೇಂಬರಲ್ಲಿ ಏನು ಟೇಬಲಲ್ಲಿ ಏನೂ ಇಲ್ಲ. ನಾನು, ಅನಂತಕುಮಾರ್ ಅವರು ಮತ್ತು ಪ್ರಥಮ ಮೋದಿಯವರು ಎದ್ದು ನಿಂತ್ಕೊಂಡು ಕಿತನಿ ಬಡಿ ಬಾತ್ ಹೈ, ಮೇರೆ ಜಿಂದಗಿ ಕಾ ಗೌರವ ಬಂತ ಹೈ, ಈ ರಾಷ್ಟ್ರಕ್ಕೂ ಮೈ ಸಮರ್ಪಣ. ಯಾವುದು ಕನ್ನಡ ಸಾಹಿತ್ಯವನ್ನು ಇಡೀ ದೇಶದ 23 ಭಾಷೆಗಳಿಗೆ ಅದನ್ನು ಕೊಟ್ಟಾಗ ಆದಂಥ ರೋಮಾಂಚನ ಬಹುಶಃ ನನಗೆ ಜೀವನ ಸಾರ್ಥಕ ಅನಿಸೋಯ್ತು ಅವತ್ತು. ತಾವು ಬಸವ ಸಮಿತಿಯ ಮುಖಾಂತರ ಬಸವಣ್ಣನನ್ನ ಕೇವಲ ಕನ್ನಡಕ್ಕಷ್ಟೇ ಅಲ್ಲ, ದೇಶದಾದ್ಯಂತ ಪ್ರತಿಯೊಬ್ಬರು ಅವರವರದ್ದೇ ಭಾಷೆಯಲ್ಲಿ ಬಸವಣ್ಣನವರ ತತ್ವಗಳನ್ನು, ಬಸವಣ್ಣನವರ ಜೀವನವನ್ನು ತಿಳಿಯೋದಕ್ಕೆ ಅತ್ಯುತ್ತಮವಾದಂಥ ಅವಕಾಶವನ್ನು ಅರುಣ್ ಜೇಟ್ಲಿ ಅವರೇ ತಾವು ಒದಗಿಸಿಕೊಟ್ಟಿದ್ದೀರಿ. ನಾನು ಅಂತಲ್ಲ ಸರ್, ಇಲ್ಲಿ ತತ್ವಗಳು ನಾನು ಅನ್ನೋ ಹಾಗಿಲ್ಲ. ನಾನು ಅಂದರೆ ಮತ್ತೆ ನಾನು ಹಳ್ಳಕ್ಕೆ ಬಿದ್ದೆ. ನಾನು ನೀವು ಅನ್ನೋದಕ್ಕಿಂತ ನಾನು ಇದನ್ನು ಹೇಳ್ತಾ ಇರೋದು, ಇದನ್ನು ಒಂದು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದ್ದಿದೆಯಲ್ಲ, ಇದೇನು ಸಣ್ಣ ಸಾಮಾನ್ಯತೆ ಸಣ್ಣದಲ್ಲ. ಅದಕ್ಕೆ ಕಾರಣ ಯಾರು? ನನ್ನ ಬಸವಣ್ಣ. ಒಬ್ಬ ತತ್ವ. ಈಗ ವ್ಯಕ್ತಿ ಬಸವಣ್ಣ ನಾನು ನೋಡೋದಿಲ್ಲ, ಪೂಜೆ ಬಸವಣ್ಣ ನೋಡೋದಿಲ್ಲ. ನನಗೆ ತತ್ವಾಧಾರಿತವಾದ ಬಸವಣ್ಣ ಏನಿದ್ದಾರೆ. ಅವತ್ತು ಮೋದಿಯವರು ನನ್ನ ಪಕ್ಕದಲ್ಲೇ ಕೂತಿದ್ರು. ನಂಬಲಿಕ್ಕಿಲ್ಲ ಸರ್, 2 ಗಂಟೆ ಅವ್ರು ಬಂದಿದ್ದು 20 ನಿಮಿಷ ಟೈಮ್ ಕೊಟ್ಟವರು, 2 ಗಂಟೆ ಆರಾಮಾಗಿ ಕೂತ್ಬಿಟ್ರು. ಆವಾಗ ನನಗೆ ಅಲ್ಲಿ ಪ್ರಾಸ್ತಾವಿಕ ಭಾಷಣ. ನಾನು ಎಂದು ಅದು ಪ್ರಧಾನಮಂತ್ರಿಗಳ ಎದುರಿಗೆ ಅಲ್ಲೊಂದು ಮಾಡಿದ್ದೆ, ನಮ್ಮ ಮನಮೋಹನ್ ಸಿಂಗ್ ಎದುರಿಗೆ. ಆದರೆ ಇಲ್ಲಿ ಮಾಡುವಾಗ ಇವರೊಂಥರ ವಿಶೇಷ. ಅವಾಗ ನಾನು ಎದ್ದು ನಿಂತು ಮಾತಾಡಿದಾಗ
ನಿಮ್ಮ ಸ್ವಚ್ಛ ಭಾರತ ಅಭಿಯಾನ ಅಪೂರ್ಣ ಅಂದೆ. ಅವ್ರು ಹಿಂಗೆ ನೋಡಿದ್ರು ನನ್ನನ್ನು, ಎಟ್ಟಿರ್ಬೇಕು ಇವನಿಗೆ ಧೈರ್ಯ ಇದು ಅಪೂರ್ಣ ಅಂತ. ನಾವು ಕನ್ನಡಿಗರು ಅಪೂರ್ಣ ಅದರಲ್ಲಿ ಹೇಳೋದೇನು ಹೆದರಿಕೆನ ಮುಜುಗರನ ಯಾಕೆ ಅಂತ ಉತ್ತರ ಕೊಟ್ಟ. ಗಂಭೀರವಾಗಿ ನೋಡ್ತಾ ಇದ್ರು. ನಮ್ಮ ಬಸವಣ್ಣ ಇದನ್ನು ಏನು 23 ಭಾಷೆಗೆ ಅನುವಾದ ಮಾಡೋಕೆ ಹೇಳಿದ್ದೀರಿ, ಒಂದು ವಚನ ಬರೀತಾರೆ, ಕಳಬೇಡ, ಇದು ಎಲ್ರಿಗೂ ಗೊತ್ತಿರೋ ವಚನ, ಅದು ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಬೇಡ 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 7 ಬಾರಿ ಬೇಡ, ಜೀವನದಲ್ಲಿ ಕೆಟ್ಟದ್ದು ಬೇಡ ಬರೆದ್ರೆ 7 ಎಲ್ರಿಗೂ ಗೊತ್ತಿರೋ ವಚನ. ಅದಾದ ಮೇಲೆ 3 ಸಾಲು ಬರೀತಾರೆ, ಇದೇ ಅಂತರಂಗ ಶುದ್ಧಿ. ಇದೇ ಅನ್ನೋದನ್ನ ನಾವು ಸೈಲೆಂಟ್ ಮಾಡ್ತೇವೆ, ಅಲ್ಲಿ ಒತ್ತಬೇಕಿರೋದನ್ನ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ಕೇವಲ ನಾವೇನು ಮಾತ್ರ ಹೇಳುವಾಗ ಏನಾಗ್ಬಿಡ್ತೀವಿ, ಇದೇ ಅಂತರಂಗ ಶುದ್ಧಿ ಅಂತ ಹೇಳ್ತೀವಿ, ಇದೇ ಅಂತರಂಗ ಶುದ್ಧಿ ಅಂತ ಅನ್ನೋದಿಲ್ಲ. ಅದನ್ನ ನಾನು ಒತ್ತಿ ಇದೇ 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 3 ಬಾರಿ ಹೇಳ್ತಾರೆ. ಯಾವುದನ್ನ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಹೇಳಿ, ಎರಡೂ ಶುದ್ಧವಾದಾಗ ಕೂಡಲ ಸಂಗಮ ದೇವನ ಹೋಲಿಸುವ ಪರಿ. ಹೀಗಾಗಾದ್ರೆ ನನ್ನ ಸ್ವಚ್ಛ ಭಾರತ ಅಭಿಯಾನ ಬಹಿರಂಗದಲ್ಲಿ ನಾಗರಿಕತೆಯನ್ನ ವಿಕಾಸ ಮಾಡ್ತಾ ಇದೆ. ಎಲ್ಲರೂ ಕಸಬರ್ಗೆ ಹಿಡ್ಕೊಂಡು ಒಬ್ಬ ಆಕ್ಟರ್ ಬರ್ತಾರೆ, ಕಾಣಿಸುವಂತಹ ಒಂದು ಪ್ರಕ್ರಿಯೆ. ಸಚಿನ್ ತೆಂಡೂಲ್ಕರ್ ಬರ್ತಾನೆ, ಸಿನಿಮಾ ಆಕ್ಟರ್ಗಳು ಬರ್ತಾರೆ, ಕಸ ಹುಡುಕ್ತಾರೆ. ಇದು ಸ್ವಚ್ಛ ಭಾರತ್ ಅದಲ್ಲವೇ ಅಲ್ಲ. ಬಸವಣ್ಣನ ಪ್ರಕಾರ ನಿಮ್ಮ ಅಂತರಂಗ, ನಾನು ಒಂದೇ ಮಾತು ಹೇಳಿದೆ, इसके लिए स्वच्छ भारत अभियान अपूर्ण है सर. जब तक भारत का अंतरंग शुद्ध नहीं होता है, बहिರಂಗ शुद्ध कुछ भी नहीं है. ಅನುಭವ ಮಂಟಪವನ್ನು ಕಟ್ಟಿಕೊಡುವುದರ ಮುಖಾಂತರ ಪ್ರಜಾಪ್ರಭುತ್ವದ ಬುನಾದಿ ಅಂದೇ ಇತ್ತು ಅನ್ನುವುದನ್ನು ಸಾರ್ಥಕ ಮತ್ತು ಸಾಧಿಸಿ ತೋರಿಸಿದಂಥವರು. ಅಣ್ಣ, ಇವತ್ತಿನ ಸಂಸತ್ ಭವನದಲ್ಲಿ 550 ಜನ ಇದ್ದಾರೆ. ಅಂದು ಬಸವಣ್ಣನ ಅನುಭವ ಮಂಟಪದಲ್ಲಿ 770 ಇದ್ರು. ಅಷ್ಟೇ ಅಲ್ಲ, 217 ಹೆಣ್ಣು ಮಕ್ಕಳಿದ್ರು. ಇವತ್ತೆಷ್ಟು ಜನ ಇದ್ದಾರೆ? ಯಾವ ಪ್ರಭುತ್ವ ಮಾತಾಡ್ತೀರಿ ನೀವು? ಪ್ರಜ್ಞಾ ಪ್ರಭುತ್ವ ಅಂದರೆ ಹೆಣ್ಣು ಮಕ್ಕಳಿಗೂ ಈಕ್ವಲ್. ಬರೀ ಮಾತಾಡೋದಲ್ಲ, ಅಲ್ಲಿ ವ್ಯಕ್ತಿಗೆ ತೋರಿಸ್ಬೇಕಾಗತ್ತೆ. ಇದನ್ನು ತೋರಿಸೋದಕ್ಕೋಸ್ಕರನೇ ಈಗ ಸಂಸತ್ತಿನಲ್ಲಿಯೂ ಕೂಡ ಮಹಿಳಾ ಮೀಸಲಾತಿಯನ್ನು ತರುವುದಕ್ಕಾಗಿ ಒಂದು ಹೊಸ ಕಾನೂನನ್ನು ತರಬೇಕಾಯ್ತು. ಅರವಿಂದ್ ಜತ್ತಿ ಅವರೇ, ಜಾತಿ ಮತ ಭೇದಗಳ ಇಲ್ಲದೆ, ಜಾತಿ ಅನ್ನೋ ಶಬ್ದವೇ ಇಲ್ಲ, ಒಂದೇ ವಚನ, ಇವ ನಾರವ ಇವ ನಾರವ ಇವ ನಾರವ ನೆನೆಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ. ಇದನ್ನ ನಿಮ್ಮ ಮಹಾಮನೆಯ ಮಗುವೆಂದೆನಿಸಯ್ಯ ಕೂಡಲ ಸಂಗಮ ದೇವ. ನೀವ್ಯಾರೋ, ಇವ್ರು ಯಾರೋ, ನಾನು ಯಾರೋ, ನಿಮ್ಮ ಕಚೇರಿಯಲ್ಲಿರೋರು ಯಾರೋ, ಅವ್ರದೆಲ್ಲ ಏನು ಮಾಡೋದು? ಹೌದು, ನಿಮ್ಮ ಮನೆಯ ಮಗುವೆಂದೆನಿಸಯ್ಯ ಕೂಡ. ಹೀಗೆ ವಚನಗಳಲ್ಲಿ ಬಹಳ ಅದ್ಭುತವಾದ ವಿಚಾರಗಳಿವೆ ಅಣ್ಣ. ಇವೆಲ್ಲ ವಿಚಾರಗಳಾಯಿತು. ಇವೆಲ್ಲ ವಿಚಾರಗಳ ತತ್ವಗಳನ್ನು ಪ್ರಚುರಪಡಿಸುವುದಕ್ಕೆ ಸ್ಥಾಪಿತವಾದದ್ದು ಬಸವ ಸಮಿತಿ 1964ರಲ್ಲಿ. ಇದನ್ನು ಆರಂಭ ಮಾಡಿದವರು ಕೂಡ ತಮ್ಮ ತಂದೆಯವರು, ಅಂದರೆ ಬಿ ಡಿ ಜತ್ತಿಯವರು. ಹೌದಣ್ಣ. ತಮ್ಮ ತಂದೆಯವರು ಸ್ಥಾಪಿಸಿದಂತಹ ಈ ಬಸವ ಸಮಿತಿಗೆ ತಾವು ಯಾವ ರೀತಿಯಲ್ಲಿ ಆಕರ್ಷಿತರಾಗಿ ಇದನ್ನು ಈಗ ಮುಂದುವರಿಸ್ಕೊಂಡು ಬರ್ತಾ ಇದ್ದೀರಿ? ಅಣ್ಣ, ವ್ಯಕ್ತಿಗತವಾಗಿ ನಾನು ಆಟೋಮೊಬೈಲ್ ಇಂಜಿನಿಯರ್, ಕಾಲೇಜಿನಲ್ಲೂ ಫಸ್ಟ್ ರ್ಯಾಂಕ್ ಬಂದಿದ್ದೇನೆ, ಡಿಸ್ಟಿಂಕ್ಷನ್ ತಗೊಂಡಿದ್ದೇನೆ. ನಾನೊಬ್ಬ ಇಂಜಿನಿಯರ್ ಆಗಿ ಕಾಲೇಜಿನಲ್ಲಿಯೂ ಕೂಡ ಪ್ರಥಮ ರ್ಯಾಂಕ್ ಪಡೆದು ವ್ಯವಹಾರಕ್ಕೆ ಇಳಿದೆ. ಅಲ್ಲಿ ವರ್ಲ್ಡ್ ರೆಕಾರ್ಡ್ ತಗೊಂಡೆ ಆಫ್ ಸೆಲ್ಲಿಂಗ್ ದ ಮೋಟರ್ ಸೈಕಲ್ಸ್, ವರ್ಲ್ಡ್ ರೆಕಾರ್ಡ್. ಜಪಾನಲ್ಲಿ ನನಗೆ ಸನ್ಮಾನ ಆಯಿತು. ಅದಾದಮೇಲೆ ನನ್ನ ತಂದೆಯ ವಯಸ್ಸು ಭಾಳ ಕ್ಷೀಣವಾಗ್ತಾ ಬಂದಿತ್ತು. ಒಂದಿನ ಪಕ್ಕದಲ್ಲಿ ಕೂತ್ಕೊಂಡು, ನಾನು ಎಲ್ಲ ಉತ್ತರ ಕರ್ನಾಟಕದ ಭಾಷೆ ಬಾಬಾ ಅಂತೀವಿ, ಮಹಾರಾಷ್ಟ್ರದಲ್ಲಿ ಕರೀತಾರಲ್ಲ ಹಾಗೆ, ಬಾಬಾ ನನಗೆ ಆಶೀರ್ವಾದ ಮಾಡಿರಿ ಅಂದರು. ನಿಮಗೆ ನಂಬಿಕೆ ಇರಲಿಕ್ಕಿಲ್ಲ, 100 ಕೋಟಿ ಹತ್ತತ್ರ ವ್ಯಾಪಾರ ಇದ್ದ ಜತ್ತಿ ನನ್ನನ್ನು ಚೆನ್ನಾಗಿ ನಡೀತಾ ಇದೆಯಲ್ಲ, ನಡೆಸ್ಕೊಂಡು ಹೋಗು. ಜತ್ತಿ ಮೋಟಾರ್ಸ್ ಅಂತಾನೆ ಆಗ ಪ್ರಖ್ಯಾತವಾದಂಥದ್ದು ಸಂಸ್ಥೆ ನಾನು ಕೊಟ್ಟಿದ್ದೆ ಸಣ್ಣ. ಹೌದು. ಅವಾಗ ಜತ್ತಿಯವ್ರು ಏನು ಹೇಳಿದ್ರು, ಚೆನ್ನಾಗಿ ಮಾಡ್ತಾ ಇದೆಯಲ್ಲ, ಏನು ಆಶೀರ್ವಾದ ಬೇಕು? ಇಲ್ಲ, ನಿಮ್ಮ ಆಶೀರ್ವಾದ ಬೇಕು ಅಂತ. ಹಾಗೇನಿಲ್ಲ, ಮಕ್ಕಳನ್ನು ನಾವು ಯಾವ ರೀತಿ ತಲೆ ಮೇಲೆ ಹಿಂಗೆ ಇದು ಮಾಡ್ತೀವಲ್ಲ, ಏನಂತಾರದೆ ನೇವರಿಸೋದು, ಹಾಗೆ ನಾನು ತಲೆ ಮೇಲೆ ಕೈ ಇಟ್ಟು, ಅವ್ರಿಗೂ 90, 91, ನನಗೂ ವ್ಯವಹಾರದಲ್ಲಿ ಜಸ್ಟ್ ಮಾಡ್ತಾ ಇದ್ದೆ, ತಲೆ ಮೇಲೆ ಕೈ ಇಟ್ಟು, ನಿಂದೆಲ್ಲ ಏನು ದೊಡ್ಡ ಬದುಕು ಅರವಿಂದ, ಹೀಗೇ ಮಾತಣ್ಣ, ಇದು ನೆನಪಿನಲ್ಲಿ ಇಟ್ಕೊಳ್ಳುವಂಥ ಮಾತು. ನಿಂದೇನು ದೊಡ್ಡ ಬದುಕು, ನೀವು ಬಸವಣ್ಣಾಗು, ಅವ್ರು ನೋಡ್ಕೋತಾರೆ ಹೋಗು. ಯಾರು ಒಬ್ಬ ರಾಷ್ಟ್ರಪತಿ ಅಂತ ರಾಜಕಾರಣದಲ್ಲಿ ಇದ್ದಂಥ ವ್ಯಕ್ತಿ ಮಗನಿಗೆ ರಾಜಕಾರಣ ಮಾಡಲು ಅನ್ನಲಿಲ್ಲ, ವ್ಯವಹಾರದಲ್ಲಿ ಮುಂದುವರಿ ಅನ್ನಲಿಲ್ಲ. ನೀನು ಬಸವಣ್ಣನಾಗು, ನಾನು ಬಸವಣ್ಣ ಆಗೋಕ್ಕಾಗಲ್ಲ. ಆ ತತ್ವಗಳನ್ನು ಅಳವಡಿಸಿಕೊ, ನಿನ್ನ ಬದುಕು ಎಷ್ಟು ಸುಂದರವಾಗಿ ಹೋಗ್ತದೆ. ಇವತ್ತಿಗೆ ನಾನು ಜಗತ್ತಿನ ಯಾವ ಮೂಲೆಯಲ್ಲಿ ಹೋದರೂ ಕೂಡ ಪ್ರೀತಿಯಿಂದ ಆಹ್ವಾನಿಸ್ತಕ್ಕಂಥ ಒಂದು ಅವಕಾಶ. ನಾನು ಯಾವ ದೊಡ್ಡ ಮುಖ್ಯಮಂತ್ರಿ ಮಗ, ರಾಷ್ಟ್ರಪತಿ ಮಗ ಅಂತಲ್ಲ, ನನ್ನಲ್ಲಿ ಇರ್ತಕ್ಕಂಥ ತತ್ವಗಳಿಗೆ ಎಲ್ಲರೂ ತಲೆಬಾಗಿ ಗೌರವಿಸ್ತಾರೆ. ಇದು ನನ್ನ ಇಟ್ಟ ಹೆಜ್ಜೆ ತೊಟ್ಟ ರೂಪ
ನಿಮ್ಮ ಒಂದು ಬಹಳ ಧ್ಯೇಯವಾಕ್ಯ ಥರ ಇದೆ ಅರವಿಂದ್ ಜತ್ತಿ ಅವರೇ. ಅದೇ ಇಟ್ಟ ಹೆಜ್ಜೆ ನನ್ನ ತಂದೆಯ ಕಾರಣದಿಂದ ಬಸವನಾಗಲು ಹೊರಟೆ. ಹೌದು, ನಾನು ಬಸವನಾಗಲು ಹೊರಟಾಗ ಆರಂಭ ಆಯಿತು. ಬಸವನಾಗಲು ಹೊರಟಾಗ ಎಲ್ಲಿಂದ ಪ್ರಾರಂಭ ಮಾಡಿಸೋದು? ಬಸವ ಸಮಿತಿಗೆಲ್ಲ ವಯಸ್ಸಾದವರೇ ಬರೋರು, ರಿಟೈರ್ ಆದವ್ರು, ಇನ್ನೇನು ಕೆಲಸ ಇರಲ್ಲ. ಸಂಜೆ ಟೈಮಲ್ಲಿ ಬರೋದು, ಕೂತ್ಕೊಳ್ಳೋದು, ವಚನಗಳನ್ನು ಕೇಳೋದು, ಏನು ಮಾಡೋದು ಅವ್ರನ್ನ ಕಟ್ಕೊಂಡು. ಆವಾಗ ನನಗೆ ಮಕ್ಕಳ ಹತ್ರ ಹೆಂಗಾದರೂ ಮಾಡಬೇಕಲ್ಲ, ಪ್ರಯತ್ನ ಮಾಡದೆ ಸಫಲವಾಗಲಿಲ್ಲ. ಅಲ್ಲಿಂದ ಕಾಲೇಜು, ಸ್ಕೂಲಿಗೆ 2008ರಲ್ಲಿ ಪ್ರಾರಂಭ ಮಾಡಿ ವಚನ ವ್ಯಕ್ತಿತ್ವ ವಿಕಸನ ಅಂತ ಒಂದು ಕಾರ್ಯಕ್ರಮ ಮಾಡಿದಾಗ ಒಂದು 25 ಲಕ್ಷ ವಿದ್ಯಾರ್ಥಿಗಳಿಗೆ, ಶಿವಮೊಗ್ಗಗೂ ಭೇಟಿಯಾಗಿದ್ದೀನಿ ಸರ್, ಅನೇಕ ಕಾಲೇಜುಗಳಲ್ಲಿ ಇಲ್ಲೂ ಮಾಡಿದ್ದೀನಿ. ಇಲ್ಲೇ ಒಂದು ಸಂದರ್ಭ ನಡೀತು, ವಿವೇಕಾನಂದ ಕಾಲೇಜ್ ಅಂತ ಹೇಳಿ. ವ್ಯಕ್ತಿತ್ವ ವಿಕಸನ ಮುಗೀತು. ಅದಾದಮೇಲೆ ಮಕ್ಕಳು ಪ್ರತಿಕ್ರಿಯೆ ಅಂತ ಕೇಳ್ತೇನೆ. ಒಬ್ಬ ಹೆಣ್ಮಗಳು ಬಂದಳು, ಇಲ್ಲ ನಿಮ್ಮ ಹತ್ರ ಪರ್ಸ್ನಲಿ ಮಾತಾಡಬೇಕು ಸರ್ ಅಂತಂದ್ಲು. ಪರ್ಸ್ನಲ್ ಮಾತಾಡಬೇಕು ಅನ್ನ ಪಕ್ಕಕ್ಕೆ ಕರ್ಕೊಂಡೋಗಿ, ಆಯ್ತಮ್ಮ ಹುಡುಗರಿದ್ದರು, ಸ್ವಲ್ಪ ಆ ಕಡೆ ಹೋಗರು, ಅವ್ರಿಗೇನೋ ಹೇಳಬೇಕು ಅಂತಾರೆ. ಕೇಳಿದಾಗ ನಿನ್ನೆ ಸಂಜೆ ಇದೇ ಪಕ್ಕದಲ್ಲಿರುವ 4 ಮಹಡಿಯ ಕಟ್ಟಡವನ್ನು ಹತ್ತಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೊರಟಿದ್ದೆ. ನೋಟಿಸ್ ಬೋರ್ಡಲ್ಲಿ ಹಿಂಗೆ ಯಾರೋ ಒಬ್ಬರು ಬರ್ತಾರೆ, ಅವರು ವ್ಯಕ್ತಿತ್ವ ವಿಕಸನಕ್ಕಾಗಿ ಬರ್ತಾರೆ, ಕೇಳಿಕೊಂಡು ಮುಂದಿನ ನಿರ್ಣಯ ಮಾಡಬೇಕು ಅಂತ 24 ಗಂಟೆ ಕಾಯ್ದಿದ್ದೀನಿ. ಈಗ ಅನ್ನಿಸ್ತು ನಾನು ಬದುಕಿನಲ್ಲಿ ಏನಾದರೂ ಮಾಡ್ತು. ಏನಮ್ಮ ನಿನಗೇನು ತೊಂದರೆ ಅಂದೆ. ಇಲ್ಲ ಸರ್, ನಮ್ಮ ತಂದೆ ತಾಯಿ ತೀರೋಗಿದ್ದಾರೆ, ಚಿಕ್ಕಪ್ಪ ಏನೇನೋ ಹೇಳೋದು, ಕೊಡು ಚಿಕ್ಕಪ್ಪನ ನಂಬರ್, ನಾನು ಮಾತಾಡ್ತೇನೆ. ಹೆದರ್ಕೊಂಡು ಕೊಟ್ಟಾಗ ನೋಡಿ, ಏನೋ ನಿಮಗೆ ತೊಂದರೆ ಇದ್ದರೆ ಹೇಳಿ, ನಾವು ಸಮಿತಿ ಕಡೆಯಿಂದ ಅದು ಸಹಾಯ ಮಾಡ್ತೀವಿ ಅನ್ನೋ ಒಂದು ದೊಡ್ಡಸ್ತಿಕೆಯಿಂದಲ್ಲ, ಆ ಹೆಣ್ಣುಮಗಳಿಗೆ ಸಾಂತ್ವನ ಹೇಳಬೇಕಲ್ಲ. ಅದಾದ ಮೇಲೆ ಒಂದು 10 ವರ್ಷಕ್ಕೆ ಅಣ್ಣವರೇ ಒಂದು ಫೋನ್ ಬಂತು, ಸರ್ ಶಿವಮೊಗ್ಗದಲ್ಲಿ ಭೇಟಿಯಾದ ಹುಡುಗಿ ನಾನು. ನನಗೆ ಸಡನ್ಲಿ ನೆನಪಿಗೆ ಬರಲಿಲ್ಲ. ಅದೇ ಹುಡುಗಿ ಸರ್, ಆವತ್ತು ನಿಮ್ಗೆ ಹೇಳಿದ್ನಲ್ಲ ಸುಯಿಸೈಡ್, ಇವತ್ತು ನಾನು MNC ಕಂಪನಿನಲ್ಲಿ ಇವತ್ತು ಎಂಟ್ರಿ ಆಯಿತು, ಅದಕ್ಕೆ ನಿಮ್ಮನ್ನು ನೆನೆಸ್ಕೊಂಡು ಇಲ್ಲಿ ಕಾಲಿಡ್ತೀನಿ. ಇದು ವ್ಯಕ್ತಿತ್ವ, ಇದು ಬಸವಣ್ಣನವರ ತತ್ವದ ಸಾಕಾರದ ರೂಪ ಅಂತಾನು ಹೇಳ್ಬಹುದು. ಖಂಡಿತ 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 ಅಣ್ಣ. ಹೌದು. ಅರುಣ್ ಜತ್ತಿ ಅವರು, ತಾವು ಈ ಥರ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳನ್ನು ದೇಶ ವಿದೇಶಗಳಲ್ಲಿಯೂ ಕೂಡ ನಡೆಸ್ತೀರಿ ಅನ್ನೋದನ್ನು ಕೇಳಿದ್ದೀವಿ. ಖಂಡಿತ, ಅದ್ರ ಪ್ರಶ್ನೆನೇ ಬರೋದಿಲ್ಲ. ಈಗ ಅನೇಕ ಸಂಸ್ಥೆಗಳು ತಮ್ಮ ಒಂದು ಇದರಲ್ಲೇ ಅವ್ರು ಕೆಲಸ ಮಾಡ್ತಿರ್ತಾರೆ. ಆದರೆ ನಾವು ಬನಾರಸ್ ಹಿಂದೂ ಯೂನಿವರ್ಸಿಟಿ ಜೊತೆ ಅಗ್ರಿಮೆಂಟ್ ಇವೆ, ಕಾಶ್ಮೀರ್ ವಿಶ್ವವಿದ್ಯಾಲಯದ ಜೊತೆ ಇದೆ, ಹಾಗೆ ದ್ರಾವಿಡ ವಿಶ್ವವಿದ್ಯಾಲಯ ಜೊತೆ ಇದೆ, ಸೆಂಟ್ರಲ್ ಯೂನಿವರ್ಸಿಟಿ ಜೊತೆ ಇದೆ, ಕನ್ನಡ ಹಂಪಿಯವ್ರ ಜೊತೆಗಿದೆ, ಬೆಂಗಳೂರು ಸಿಟಿ ಅರ್ಬನ್ ಯೂನಿವರ್ಸಿಟಿ ಜೊತೆ ಇದೆ. ನಮಗದು ಓಪನ್ ಆಗಿದ್ದೇವೆ. ಹೀಗಾಗಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಎಷ್ಟು ಬೇಕಾದರೂ, ಈಗ ತಾನೇ ಹೋದ ತಿಂಗಳು ನಾಗಪುರದಲ್ಲಿ ಅದ್ಭುತವಾದ ಒಂದು ಸೆಮಿನಾರ್ ನಡೀತು. ನೀವು ಯಾರು ಕನ್ನಡಿಗರ ನಂಬಲಿಕ್ಕೆ ಸಾಧ್ಯ ಇಲ್ಲ, ಆ ಮರಾಠಿ ಭಾಷೆಯಲ್ಲಿ 180 ಲೇಖನಗಳು ಬಂದಿವೆ. ಇದಕ್ಕೆ ನಾನು ಎದೆ ತಟ್ಕೋಬೇಕಾಗ್ತದೆ. ಕನ್ನಡಿಗರು ಹೆಮ್ಮೆ ಪಡುವಂಥದ್ದು ನೀವು ಒಂದೇ ಅಲ್ಲ, 180 ಮರಾಠಿ ಭಾಷೆಯಲ್ಲಿ. ಹೌದು, ಕನ್ನಡಿಗರನ್ನ ಪ್ರತಿಯೊಂದು ವಿಶ್ವದಾದ್ಯಂತ ಗೌರವಿಸುವಂಥ ಸ್ಥಿತಿಯನ್ನು ನಮ್ಮ ಬಸವಣ್ಣನವರು ನಮ್ಮ ಕನ್ನಡ ಜನರಿಗಾಗಿ ಕಟ್ಟಿಕೊಟ್ಟಿದ್ದಾರೆ. ಬರೀ ಅವರು ಕಟ್ಟಿದ್ದಾರೆ, ಮತ್ತೆ ನೀವು ಹೇಳುವಳಿ ನಾವೆಲ್ಲರೂ ಸೇರಿ ಮಾಡಬೇಕು. ಇದಲ್ಲದೆ ಕನ್ನಡ ಹೆಂಗೆ ಬೆಳೆಯುತ್ತೆ? ಹೌದು, ಈ ರೀತಿ ಕನ್ನಡ ಆ ವ್ಯಕ್ತಿತ್ವ ವಿಕಸನದ ಕಾರ್ಯಕ್ರಮಗಳನ್ನು ನೀವು ನೋಡಬೇಕು. ಎಷ್ಟು ಅದ್ಭುತವಾಗಿರ್ತವೆ ಅಂದರೆ, ಒಂದು ವಚನ ಅಲ್ಲ, 2 ವಚನ ಅಲ್ಲ, ಎಷ್ಟು ನೈತಿಕ ಮೌಲ್ಯಗಳು ಹಾಳಾಗ್ತಾ ಇವೆ. ಮೌಢ್ಯಗಳು ಎಲ್ಲಿ ಏರಬಾರದೋ ಅಲ್ಲೇ ಮೌಢ್ಯಗಳು ಜಾಗೃತ ಆಗ್ತವೆ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರದ ಅದನ್ನು ಸುತ್ತುವರಯ್ಯ, ನಿಮ್ಮ ಏನು ಬಲ್ಲರು ಕೂಡಲ ಸಂಗಮ ದೇವ. ಹೀಗೆ ಪ್ರತಿಯೊಂದನ್ನು ಕೂಡ ವಿಚಾರಾತ್ಮಕವಾಗಿ ವೈಚಾರಿಕತೆಯಿಂದ ಪ್ರತಿ ಒಂದೊಂದು ಹಂತದಲ್ಲಿಯೂ ನಾನು ನೋಡ್ತಾ ಹೋದಾಗ ನನ್ನ ಇಡೀ ರಾಜ್ಯದ ಕನ್ನಡ ಸಂಸ್ಕೃತಿ ಬಸವ ತತ್ವದ ಆಧಾರದ ಮೇಲೆ ಆಗಲಿ ಅಂತ ನಮ್ಮ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದೆ. ಆದರೆ ಆಗಬೇಕಾದ್ರೆ ಅನುಷ್ಠಾನ ಎಲ್ಲಿಂದ ಪ್ರಾರಂಭವಾಗಬೇಕು? ಅವರಿಂದನೇ ಮೊದಲು ಪ್ರಾರಂಭ ಆಗಬೇಕು. ಈಗ ನಿಮ್ಮ ವ್ಯಕ್ತಿತ್ವ ವಿಕಸನ ಇರಬಹುದು, ಇಲ್ಲ ಅಂತಂದರೆ ನಿಮ್ಮ ಸಮಿತಿಯ ಬಗ್ಗೆ ತಿಳ್ಕೋಬೇಕು ಅಂತಂದಾಗ ಇತ್ತೀಚಿನ ದಿನದಲ್ಲಿ ನಾವು ಎಲ್ಲರನ್ನೂ ಕೂಡ ಈ ಒಂದು ಸಭೆ ಸಮಾರಂಭಗಳಿಗೆ ಬರೋದಕ್ಕಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ತಾವು ಇಂತಹದ್ದನ್ನು ಕೇಳೋದಕ್ಕೆ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದೀರಿ? ಖಂಡಿತ ಮಾಡಿದ್ದೇವೆ. ಡಿಜಿಟಲ್ ವಿಂಗ್ ಅಂತ ಮಾಡಿ ಸಾಕಷ್ಟು ಈಗ ಆನ್ಲೈನ್ ಕಾರ್ಯಕ್ರಮ 2019ರಿಂದ ಮಾಡಿ ಈಗಾಗಲೇ ಸುಮಾರು 1,86,00,000 ಜನ ವೀಕ್ಷಣೆ ಮಾಡಿದ್ದಾರೆ. ಪ್ರತಿ ಶನಿವಾರ, ಪ್ರತಿ ರವಿವಾರ, ಪ್ರತಿ ಸೋಮವಾರ ನಿರಂತರವಾಗಿ ಈ ತತ್ವಗಳನ್ನು ವಿಚಾರಣೆ ಮಾಡೋದರಲ್ಲಿ ಇದ್ದೇವೆ. ಅದು ನಡೀತಾ ಇದೆ. ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬಹುಶಃ ಮುಂದಿನ 2 ವರ್ಷಗಳಲ್ಲಿ ಇನ್ನೂ ಉನ್ನತ ಇದಕ್ಕೆ ಹೋಗ್ತದೆ. ಅಂದರೆ ಈಗ ಒಂದು ಆನ್ಲೈನಲ್ಲಿ ನಾನು ತಿಳ್ಕೋಬೇಕು ಅಂತಂದರೆ
ಯಾಕಂದರೆ ಇತ್ತೀಚಿನ ನಮ್ಮ ಎಲ್ಲ ಯುವ ಜನಾಂಗದವರು, ಯಾಕಂದ್ರೆ ನಾವು ಈಗ ಯುವ ಜನಾಂಗವನ್ನು ಪ್ರೇರೇಪಿಸುವುದು ಬಹಳ ಪ್ರಮುಖ ಆಗಿರುತ್ತೆ, ಕರ್ತವ್ಯ. ಹೌದು. ಯಾಕಂದರೆ ಅವರಿಗೆ ಈ ತತ್ವಗಳನ್ನು ತಿಳಿಸಿದಾಗ ಮಾತ್ರ ನಮ್ಮ ಭವಿಷ್ಯದ ನಾಡನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ಎಲ್ಲ ಯುವ ಜನಾಂಗದವ್ರೂ ಕೂಡ ವಾಟ್ಸಪ್ ಯೂನಿವರ್ಸಿಟಿ ಸದಸ್ಯರು ಇಲ್ಲ ಅಂತಂದರೆ ಫೇಸ್ಬುಕ್ನಲ್ಲಿ ಅವರ ಮುಖವನ್ನು ನೋಡಿಕೊಂಡು ಬೇರೆಯವರ ಮುಖಗಳನ್ನು ನೋಡ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಈ ಬಸವ ತತ್ವವನ್ನು, ಕನ್ನಡ ನಾಡಿನ ಹೆಮ್ಮೆಯನ್ನು ತಿಳಿಸುವುದಕ್ಕಾಗಿ ಅವ್ರು ಯಾವ ರೀತಿಯಲ್ಲಿ ತಿಳ್ಕೋಬೇಕು ಅಂತ ಹೇಳ್ತೀವಿ. ಆನ್ಲೈನಲ್ಲಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳಾಗಲಿ ಮುಂದಿನ ದಿನಗಳಲ್ಲಿ ಅವರಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗ್ತದೆ. ಅಲ್ಲಿ ಸ್ವಲ್ಪ ಆಂಗ್ಲ ಭಾಷೆಯ ಅನಿವಾರ್ಯತೆ ಆಗ್ತದೆ. ಯಾಕಂದರೆ ನಾವು ಕನ್ನಡದಲ್ಲಿ ಎಷ್ಟು ಜನ ಈಗಿನ ಮಕ್ಕಳೆಲ್ಲ ಬರೀ ಇಂಗ್ಲೀಷು ಪ್ರೇರೇಪಿತವಾಗಿ ತಂದೆ ತಾಯಿ ಇಂಗ್ಲೀಷನ್ನೇ ಕಲಿಸ್ತಾ ಇದ್ದಾರೆ ಹೊರತು ಅಪ್ಪ ಅಮ್ಮ ಸಂಸ್ಕೃತಿ ಹೋಗಿ ಮಮ್ಮಿ ಡ್ಯಾಡಿ ಸಂಸ್ಕೃತಿ ಬಂದುಬಿಟ್ಟಿದೆ. ಹೀಗಾಗಿ ಇದನ್ನು ಕಲಿಸುವಾಗಲೂ ನಾನು ಕೂಡ ಇಂಗ್ಲೀಷಿಗೆ ಹೋಗಿ ಬರಬೇಕಾಗ್ತದೆ. ಅದು ಕೂಡ ಪ್ರಯತ್ನಗಳು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅದು ಖಂಡಿತವಾಗ ಈಗ ತಾವು ಹೇಳಿದರೆ ಡಿಜಿಟಲ್ ಮಾಧ್ಯಮವನ್ನು ಬಳಸಿ ತನ್ಮೂಲಕ ದೃಶ್ಯ ಮಾಧ್ಯಮದಲ್ಲಿ ಯಾವ ರೀತಿ ಈ ತತ್ವಗಳನ್ನು ಬಿತ್ತಿಸಬೇಕು, ಬಿತ್ತನೆ ಮಾಡಬೇಕು, ವಚನಗಳನ್ನು ಹೇಗೆ ಚಿತ್ರೀಕರಿಸಬೇಕು, ಇದು ಸ್ವಲ್ಪ ಕಷ್ಟದ ಕೆಲಸ, ಖರ್ಚಿನ ಕೆಲಸ. ಅದನ್ನು ಮಾಡೋ ಪ್ರಯತ್ನ ಮಾಡಿದ್ದು ನಮ್ಮದೇ ಆದ ಸ್ವಂತ ಸಂಸ್ಥೆ ಇರೋದರಿಂದ ಇತಿಮಿತಿಗಳಿರ್ತವೆ. ಆಮೇಲೆ ತಾವು ಒಂದು ಆನ್ಲೈನ್ ಕ್ಲಾಸು ಅಥವಾ ಒಂದು ವಚನ ಸಾಹಿತ್ಯದ ಒಂದು ಚರ್ಚೆ ನಡೆಯುತ್ತೆ ಅಂತಂದ್ರೆ ಆನ್ಲೈನ್, ಹೌದು, ಚರ್ಚೆ ನಡೆಯುತ್ತೆ. ಆ ಒಂದು ಆನ್ಲೈನಲ್ಲಿ ಹೋಗಿ ನಾವು ಕೂಡ ಒಂದು ಚರ್ಚೆಯಲ್ಲಿ ಭಾಗವಹಿಸಬೇಕು ಅಂತಂದ್ರೆ ಯಾವ ಒಂದು ಸೈಟ್ಗೆ ಹೋಗಬೇಕಾಗತ್ತೆ? ಏನಿಲ್ಲ, ಬಸವ ಸಮಿತಿ ನಮ್ಮ ವೆಬ್ಸೈಟ್ ಇದೆ, ಅಲ್ಲಿಗೆ ಬಂದು ಏನು ಪ್ರಶ್ನೆ ಕೇಳಿದ್ರು ಉತ್ತರನೂ ಕೊಡ್ತೀವಿ. ಅದರ ಮೂಲಕ ಹೊಸ ಕಾರ್ಯಕ್ರಮಗಳನ್ನು ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ರೂಪಿಸ್ಬೇಕಾದ್ರೂ ರೂಪಿಸ್ತೇವೆ. ಅಂದ್ರೆ ಬಸವ ಸಮಿತಿ ಅಂತ ವೆಬ್ಸೈಟಿಗೆ ಹೋಗಿ ಹೊಡೆದ್ರೆ ಅವರಿಗೆ ಸಿಕ್ಬಿಡುತ್ತೆ ಎಲ್ಲ ರೀತಿಯಲ್ಲಿ. ನಾವು ಯಾವ ಲಿಂಕಲ್ಲಿ ಹೋಗಬೇಕು ಅನ್ನೋದು ಕೂಡ ಸಿಗುತ್ತೆ, ಸರಳ, ಬಹಳ ಸುಲಭವಾಗಿ. ಬಸವ ಸಮಿತಿ ಲೈವ್ ಒತ್ತಿ ಪರ್ಫೆಕ್ಟ್ ಆಗಿ ನಿಮ್ಗೆ ಏನು ಬೇಕೋ ಅದು ಸಿಕ್ಕುತ್ತೆ. ಶನಿವಾರ, ರವಿವಾರ, ಭಾನುವಾರ. ಹಾಗೆಯೇ ತಮ್ಮ ಬಸವ ಸಮಿತಿಯನ್ನು ಭೇಟಿ ಮಾಡಬೇಕು ಅಂತಂದರೆ ಬೆಂಗಳೂರಿಗೆ ಹೋದಂಥ ಸಮಯದಲ್ಲಿ ವಿಧಾನಸೌಧದ ಹಿಂದುಗಡೆಯಲ್ಲಿ ಮತ್ತು ಬಸವೇಶ್ವರ ಪುತ್ಥಳಿಯ ಮುಂಭಾಗದಲ್ಲಿ ಈ ಬಸವ ಸಮಿತಿ ಇರುತ್ತೆ. ಅಲ್ಲಿಯೂ ಕೂಡ ಭೇಟಿ ನೀಡಬಹುದು. ನಂಬರ್ 1 ಇದರ ಪಿನ್ ಕೋಡ್ ಇರೋದ್ರಿಂದ ಇದು ನಂಬರ್ 1 ಆಗಿ ದೇಶ ಮತ್ತು ರಾಜ್ಯವನ್ನು ಮುನ್ನಡೆಸ್ತಾ ಇರುವಂಥ ಒಂದು ಸಂಸ್ಥೆ ಅಂತಲೇ ನಾವು ಹೇಳ್ಬೋದು. ಈ ಒಂದು ಬಸವ ಸಮಿತಿಯ ಮುಖಾಂತರ ಈಗಾಗಲೇ 2500 ವಚನಗಳ ಅನುವಾದವನ್ನು 2013ರಲ್ಲೇ ಪೂರ್ಣಗೊಳಿಸಿದ ನಂತರದಲ್ಲಿ ಇನ್ನೂ ಅದು ಕಾಯಕ ನಡೀತಾ ಇರಬೇಕಲ್ವ? ಅಯ್ಯೋ, ಮುಗಿಯೋದಿಲ್ಲ. ನನ್ನ ಕೊನೆಯ ಉಸಿರಿನವರೆಗೂ ನಡೆಯುತ್ತೆ ಅಣ್ಣ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಈಗಾಗಲೇ ಸುಮಾರು 13 ಸಂಪುಟಗಳು ಬಂದಾಗಿದೆ. 13 ಸಂಪುಟಗಳಲ್ಲಿ ಅದರಲ್ಲೂ ಕೂಡ ಅನುವಾದಗೊಂಡಂಥ 10 ಸಂಪುಟಗಳನ್ನು ಒಟ್ಟುಗೂಡಿಸಿ ಇನ್ನೊಂದು 23 ಸಂಪುಟಗಳನ್ನು ತಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೊಟ್ಟು ಅದನ್ನು ಕೂಡ ಲೋಕಾರ್ಪಣೆ ಮಾಡಿಸುವುದರೊಟ್ಟಿಗೆ ಕೇವಲ ನಮ್ಮ ದೇಶಕ್ಕಷ್ಟೇ ಅಲ್ಲ, ವಿದೇಶಗಳಲ್ಲಿಯೂ ಕೂಡ ಒಂದು ಬಸವಣ್ಣನವರ ತತ್ವವನ್ನು ಪ್ರಚಾರಪಡಿಸೋದಕ್ಕೆ ನಮಗೆಲ್ಲೂ ನಾನು ಇದನ್ನು ಪ್ರಚಾರ ಮಾಡಿಲ್ಲ. ಯುನೈಟೆಡ್ ನೇಷನ್ ಆರ್ಗನೈಸೇಷನ್ನಲ್ಲಿ 31 ರಾಷ್ಟ್ರಗಳ ಎದುರುಗಡೆ ಇದನ್ನೆಲ್ಲವನ್ನು ಇದು ನಮ್ಮ UN ಆ ಸಮಿತಿಗಳು ಏನಿವೆ ವಚನಕ್ಕೂ ಅದಕ್ಕೂ ಹೇಗೆ ಸಂಬಂಧ ಇದೆ ಅಂತ ಕೊಟ್ಟಿದ್ದೀನಿ. ಮೊನ್ನೆ ಇತ್ತೀಚೆಗೆ ನಿಮಗೆ ಹೊಸ ಪಾರ್ಲಿಮೆಂಟ್ ಆದಾಗ ನಮ್ಮ ಭಾರತದ ಸಂವಿಧಾನದಲ್ಲಿ ಸಮಿತಿಗಳೇನಿದೆ ಇಲ್ಲಿ ನೋಡಿ ಅಣ್ಣ, ಸಮಿತಿಗಳೇನಿವೆ ಪ್ರತಿಯೊಂದು ಸಮಿತಿಗಳಿಗೂ ವಚನ ಹಿಂದಿ, ಕನ್ನಡ ಮತ್ತು ಒರಿಜಿನಲ್ ವಚನ ತಾಳೆಗರಿಯಲ್ಲಿ ಕೊಟ್ಟು ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ಇದು ನಮ್ಮ 12ನೇ ಶತಮಾನದ ಪ್ರಜಾಪ್ರಭುತ್ವ. ಹೌದು. ಉದಾಹರಣೆಗೆ ಒಂದು ವಚನ ಇಲ್ಲಿ ತಗೊಳ್ಳಿ, ಇನ್ನೇಟ್ ಡೆಮೊಕ್ರಾಟಿಕ್ ಎಸೆನ್ಸ್ ಆಫ್ ವಚನ, ಇವನ್ ಆರವ ಅನ್ನೊಂದು ವಚನವನ್ನು ಹಿಂದಿಗೆ ಬರೆದು ಇಂಗ್ಲೀಷಿಗೆ ಬರೆದು ಅದರ ಬ್ರೀಫ್ ಈ ಕಡೆ ಕೊಟ್ಟು ಹೀಗೆ ಮಾಡಿದಾಗ ಇಲ್ಲಿ ಕರ್ನಾಟಕದ ನೋಡಿ ಮತ್ತೆ ಕನ್ನಡ ನಾಡಿನ ಏನೊಂದು ವಿಶೇಷವಾದ ಪ್ರದರ್ಶನ ಮಾಡಿದ್ದಾರೆ. ಅದರಲ್ಲಿ 12ನೇ ನಿಶ್ ಆಗಿ ಬಸವಣ್ಣನ ಪ್ರಜಾಪ್ರಭುತ್ವ ಬಿಂಬಿತವಾಗ್ತದೆ. ಹಾಗೇನೆ ನೀವೇ ಇಲ್ಲಿ ಬರೆದಂಥ ಪ್ರಿಯಂಬಲ್ದಲ್ಲೇ ಇರೋ ಥರದಲ್ಲಿ ಇವನಾರವ ಅನ್ನೋದನ್ನು ಇವ ನಮ್ಮವ ಅಂತ ಅಂದ್ಕೊಂಡ್ಬಿಟ್ರೆ ಇಡೀ ಜಗತ್ತನ್ನೇ ಸುಧಾರಿಸ್ಬೋದಲ್ಲ. ಒಂದು ಹೇಳೋಕೆ ಚೆನ್ನಾಗಿದೆ, ಯಾರು ಬದುಕಲ್ವೇ ಅಂದ್ರೆ ಈಗ ರೂಮಿಂದ ಆಚೆ ಹೋಗ್ಲಿ ನಮ್ಮವ್ರು ಅಂತ ಮಾತಾಡ್ತೀವಿ, ಏನು ಬಂತದು? ಹೌದು. ಅದಕ್ಕೆ ಒಂದು ಸಣ್ಣ ವಚನ ಹೇಳ್ತೀನಿ ಸರ್ ನಿಮಗೆ ಸಂದರ್ಭಿಕವಾಗಿ. ಬಸವಣ್ಣವರ ಒಂದು ವಚನದಲ್ಲಿ, ಮನೆಯೊಳಗೆ ಮನೆಯೊಡೆಯನಿದ್ದಾನೂ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯನಿದ್ದಾನೂ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯಲ್ಲಿ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇದ್ದಾನೂ ಇಲ್ಲವೋ. ಇದು ಭೌತಿಕವನ್ನು ತೋರಿಸ್ತಾನೆ. ಈಗ ಅನುಭವಿಕದ ಕಡೆ ತಿರುಗ್ತಾನೆ. ವಚನದ ಏನು ಅರ್ಥ? ಒಂದು ಕಡೆ ಲೋಕಾನುಭವ ಇರುತ್ತೆ, ಇನ್ನೊಂದು ಕಡೆ ಶಿವಾನುಭವ ಇರುತ್ತೆ. ಇವೆರಡರ ಸಂಗಮ ಮಾಡಿ
ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡೂ ಕೂಡಿಸಿ ಕೊನೆಗೆ ಸಿದ್ಧಾಂತವನ್ನು ಬರೀತಾರೆ. ಈ ವಚನ ಹೇಳುವಾಗ ಮುಂದೆ ನಾನು ಮೋದಿಯವರ ಹತ್ರ ಹೋದ ಸಲ ಮಾರ್ಚ್ 4ಕ್ಕೆ ಭೇಟಿಯಾದಾಗಲೂ ಭಾಯಿ ಸಾಹಬ್ ಮುझे एक वचन याद आ रहा है, बोलिए अरविंद भाई, तन में भरी है या सत्य. ಹಿಂದಿನಲ್ಲಿ ತನ್ ಮೇ ಭರಿ ಹೈ ಅಸತ್ಯ ಅಂದರೆ ತನುವಿನೊಳಗೆ ಹುಸಿ ತುಂಬಿ, ಮನ ಮೇ ಭರಿ ಹೈ ವಿಷಯ ವಾಸನಾಯೇ, ಮನದೊಳಗೆ ವಿಷಯ ವಾಸನೆಗಳು ಸೇರಿ ಮನದೊಳಗೆ ಮನದ ಒಡೆಯ ಇದ್ದಾನೋ ಇಲ್ಲವೋ. ನೀವು ನಿರ್ದೇಶಕರಾಗಿ ನಿಮ್ಮ ಮನದ ಒಳಗೆ ಮನದ ಒಡೆಯ ಇದ್ದಾನೆ ಅಂತ ಮಾಡೋದು ಕಾಯಕ ಆಗ್ತದೆ, ಮನದೊಡೆಯ ನಿಮ್ಮ ಜೀವನಕ್ಕಾಗಿ ಮಾಡೋದಾದರೆ ಕೆಲಸ ಆಗ್ತದೆ. ಇದು ಬಸವಣ್ಣನ ಕಲ್ಪನೆ. ನಾವು ಯಾವ ಮೋದಿಯವರಾಗಿರ್ಲಿ, ನೀವು ನಿರ್ದೇಶಕರಾಗಿರಲಿ, ನಾನೊಂದು ಯಾವುದನ್ನ ಒಪ್ಕೋತೀವಿ ಅನ್ನೋದು ಬಹಳ ಪ್ರಮುಖ ಆಗುತ್ತೆ ಇಲ್ಲಿ ಮನದೊಳಗೆ ಮನ ಒಡೆಯನಿದ್ದಾನು. ಹೌದು, ಯಾಕೆಂತಂದ್ರೆ ಒಡೆಯನ ಸ್ಥಾನದಲ್ಲಿ ಎಷ್ಟೇ ಇದ್ರೆ ಸಾಲದು, ಒಡೆಯನಾದವನು ಮನದ ಬೇರೆಯವರದ್ದನ್ನು ಅರ್ಥಕೋಬೇಕಾಗತ್ತಲ್ವ ಅರುಂಜಿತಿ ಅವರೇ. ಅದು ನಾವು ಮನದೊಡೆಯನ್ನು ಹೊರಗೆ ನೋಡಕ್ ಇಲ್ಲೇ ದುರಂತ ಆಗಿದೆ. ಮತ್ತೆ ಅದಕ್ಕೂ ಬರೀತಾನೆ, ಕನ್ನಡಿಯ ನೋಡುವ ಅಣ್ಣಗಳೇರ, ಕನ್ನಡಿಯ ನೋಡುವ ಅಣ್ಣಗಳೇರ, ಜಂಗಮವ ನೋಡಿರೆ ಜಂಗಮದೊಳಗೆ ಆ ಲಿಂಗಯ್ಯ ಸನ್ನಿಹಿತನಾಗಿಪ್ಪ. ನೀವು ನಿಮ್ಮನ್ನು ಕನ್ನಡಿಯೊಳಗೆ ನಿಮ್ಮ ರೂಪ ನೋಡ್ಕೊಳ್ಳೋದಲ್ಲ, ನಿಮ್ಮ ಒಳಗಿರ್ತಕ್ಕಂಥ ಮೂಲ ಚೈತನ್ಯವನ್ನು ನೋಡಿ. ತನು ಮನ ಘನ ಎಲ್ಲರೂ ಕೂಡ ತನುವಿನ ವಿಕಾಸದ ಬಗ್ಗೆ, ತನು ಬಸವಣ್ಣನ ಪ್ರಕಾರ ತನು ಲಿಂಗವಾಗಬೇಕು, ಮನ ಘನಮಾನವಾಗಬೇಕು, ಆಮೇಲೆ ಭಾವ ನಿರ್ಭಾವವಾಗಬೇಕು. ಆಗ ವ್ಯಕ್ತಿತ್ವ ನೀನು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ತನ್ನ ತಾನರಿತು ತಾನಾರೆಂದು ತಿಳಿದಡೆ ತಾ ದೇವ ನೋಡ. ಯಾವ ದೇವರನ್ನು ಹುಡ್ಕೊಂಡು ಹೋಗ್ತೀವಿ? ಪ್ರತಿಯೊಬ್ಬರಲ್ಲಿಯೂ ಆ ದೈವ ಚೈತನ್ಯ ಇದೆ, ಅದರ ಅರಿವು ನಿನಗಾಗ್ತಾ ಇಲ್ಲ. ಇದೇ ಕತ್ತಲ ಮನೆಯಲ್ಲಿರೋದು ಮನುಷ್ಯನು. ನಮ್ಮ ಒಳಗೆ ಏನಿದೆ ಅನ್ನೋದು ನಮಗೆ ಅರಿವಿಲ್ಲ, ಅದರ ಸಾಕ್ಷಿಯಾಗಿ ಬದುಕು. ಇಷ್ಟೇ ಸರಳ, ಇನ್ಯಾವ ಇದೇನು ದೊಡ್ಡ ತತ್ವ ಇದೆ? ಬದುಕಿನ ತತ್ವವನ್ನು ಸರಳವಾಗಿ ಸುಲಭವಾಗಿ ಕಟ್ಟಿಕೊಟ್ಟಂತಹ ಬಸವಣ್ಣನವರ ತತ್ವವನ್ನು ಪ್ರತಿಯೊಬ್ಬರು ಅನುಸರಿಸಿಬಿಟ್ರೆ, ನೀವು ಬಸವಣ್ಣವರು ಅನ್ಬಿಡಿ ಅಣ್ಣ, ಕನ್ನಡಿಗರು ಹೇಳಿದ್ದು ಅಂತೇಳಿ. ನಾವೆಲ್ಲ ಕನ್ನಡಿಗರನ್ನ ಅಭಿಮಾನ ಇರಲಿ, ಅವ್ರು ಯಾರ ಇದ್ಕೊಂಡು ಹೋಗ್ಲಿ, ಕನ್ನಡಿಗರ ಅಭಿಮಾನ ಪೂರ್ವಕವಾದಂತಹ ಒಂದು ಈ ಸ್ಫೂರ್ತಿಯ ಮಾತನ್ನ ತಮ್ಮ ಒಂದು ಕೊನೆಯ ಕೊಟೇಶನ್ ಒಟ್ಟಿಗೆ ಇದನ್ನು ಮುಗಿಸ್ಬೋಣ ನಮ್ಮ ಸಂದರ್ಶನವನ್ನು. ಯಾವಾಗಲೂ ಮಿಷನ್ ಆ್ಯಂಡ್ ವಿಷನ್ ಸ್ಟೇಟ್ಮೆಂಟ್ ಇಲ್ಲದೆ ಯಾವುದೂ ಸಂಸ್ಥೆ ಇರಲ್ಲ. ಆವಾಗ ನಾನು ಬಸವ ಸಮಿತಿ ಹೊಸದಾಗಿ ಅಧ್ಯಕ್ಷನಾಗಿ ಬಂದೆ, ABCDಯಲ್ಲಿದ್ದೆ. ನಿಮ್ಮ ಮಿಷನ್ ಸ್ಟೇಟ್ಮೆಂಟ್ ಅಂದಾಗ ಅಂದರೆ ಏನು ಅಂದರು. ಆಗಿರ್ತಕ್ಕಂಥ ಹಿರಿಯರು ತಕ್ಷಣ ಆವಾಗ ನನ್ನ ಮನಸ್ಸಿನಲ್ಲಿ ಬಂದಿದ್ದು, ಶರಣ ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ, ಸಂರಕ್ಷಿಸೋಣ. ಅದನ್ನೇ ವ್ಯಕ್ತಿತ್ವ ವಿಕಸನ ಮಾಡ್ತಾ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಮಗು ಸಣ್ಣವನು ಎದ್ದುಬಿಟ್ಟು, ಇಷ್ಟಾದರೆ ಪೂರ್ಣ ಆಗೋದಿಲ್ಲ, ಮೊದಲು ಬದುಕಬೇಕು ಅಂದ. ಆವಾಗಿಂದ ನಾನು ಶರಣ ಸಂಸ್ಕೃತಿಯಲ್ಲಿ ಬದುಕಿ, ಶರಣ ಸಂಸ್ಕೃತಿಯನ್ನು ಉಳಿಸೋಣ, ಶರಣ ಸಂಸ್ಕೃತಿಯನ್ನು ಬೆಳೆಸೋಣ, ಶರಣ ಸಂಸ್ಕೃತಿಯನ್ನು ಸಂರಕ್ಷಿಸೋಣ. ಅದರೊಡನೆ ಕನ್ನಡವೂ ನಮಗೆ ಸಂರಕ್ಷಣೆ ಆಗ್ತದೆ, ನಮ್ಮ ಬದುಕು ರಕ್ಷಣೆ ಆಗ್ತದೆ. ಅದಕ್ಕೆ ನಮ್ಮಪ್ಪ ಹೇಳಿದ ಮಾತು ಸತ್ಯವಾಗ್ತದೆ. ನೀನು ಬಸವಣ್ಣನಾಗು, ನೀನು ಗೌತಮ ಬುದ್ಧನಾಗು, ನೀನು ವಿವೇಕಾನಂದನಾಗು, ಆದರೆ ಆಗು ತತ್ವಗಳನ್ನು ಅಳವಡಿಸಿ. ನನ್ನ ಕೊನೆಯಲ್ಲಿ ನೀವು ಸಂಸ್ಕೃತಿಯನ್ನು ಸಂರಕ್ಷಿಸು ಅಂತ ಹೇಳ್ತಿದ್ದೀರಿ. ನಾನು ಸಂಸ್ಕೃತಿಗೆ ಶರಣಾಗು ಎನ್ನುವುದರ ಮುಖಾಂತರ ನಮ್ಮ ಕೇಳುಗರಿಗೆ ನಾವೆಲ್ಲರೂ ಕೂಡ ಬಸವ ತತ್ವವನ್ನು ಪಾಲಿಸಿ ಜಗತ್ತಿನಲ್ಲಿಯೇ ಕನ್ನಡಿಗರಾಗಿ, ಉತ್ತಮ ಕನ್ನಡಿಗರಾಗಿ ಬಾಳುವುದಕ್ಕೆ ಅವಕಾಶ ಕೊಡ್ತಕ್ಕಂತಹ ಬಸವಣ್ಣನವ್ರನ್ನ ನೆನೆಯೋಣ. ಹಾಗೆಯೇ ಅರವಿಂದ್ ಜತ್ತಿಯವರೇ, ತಾವು ಕೂಡ ಈ ಒಂದು ಕಾಯಕದಲ್ಲಿ, ಬಸವ ತತ್ವವನ್ನು ಜಗತ್ತಿಗೆ ತಿಳಿಸೋ ಕಾಯಕದಲ್ಲಿಯೂ ಕೂಡ ತಾವು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದೀರಿ. ನಮಸ್ಕಾರ, ಧನ್ಯವಾದ. ತಮಗೂ ಕೂಡ ಧನ್ಯವಾದಗಳು. ಶರಣು ಶರಣಾರ್ಥಿ. ಇದುವರೆಗೆ ಬಸವ ಸಮಿತಿಯ ಮುಖಾಂತರ ಬಸವ ತತ್ವದ ಪ್ರಚಾರ ಹಾಗೂ ಬಸವ ಸಮಿತಿಯ ಕಾರ್ಯಚಟುವಟಿಕೆ ಕುರಿತು ಸಮಿತಿಯ ಅಧ್ಯಕ್ಷರಾದ ಅರವಿಂದ ಜತ್ತಿ ಅವರೊಂದಿಗೆ ಸಂವಾದವನ್ನು ಕೇಳಿದಿರಿ. ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.